ಜೀವನಾಡಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿ, ವಿಸ್ಮಯ ಇಕೋ ಕ್ಲಬ್ ಹಾಗೂ ಅಂಚಿತ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಈ ಸುಂದರ ಪ್ರಕೃತಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಪರಿಸರದ ಮಹತ್ವವನ್ನು ಅರಿಯಲು ಮತ್ತು ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಪ್ರೀತಿ ಮೂಡಿಸಲು ಇಲ್ಲಿ ಒಟ್ಟಾಗಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆಯ ಮೂಲಕ ಶುಭಾರಂಭವನ್ನು ನೀಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು. ಹಸಿರುಳಿದರೆ ಉಸಿರುಳಿದೀತು. ನೆನಪಿರಲಿ, ಮುಂದಿನ ಪೀಳಿಗೆಗೆ ನಾವು ಕೊಡಬಹುದಾದ ಅತ್ಯುತ್ತಮ ಕೊಡುಗೆ ಏನಾದರೂ ಇದ್ದರೆ ಅದು ಶುದ್ಧ ಪರಿಸರ, ಫಲವತ್ತಾದ ಭೂಮಿ. ಈ ಒಂದು ನಾಣ್ಣುಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಟ್ಟಳ್ಳಿ, ವಿಸ್ಮಯ ಇಕೋ ಕ್ಲಬ್ ಹಾಗೂ ಅಂಚಿತ್ ಫೌಂಡೇಶನ್ ಸಹಯೋಗದಲ್ಲಿ ನಾವು ಇವತ್ತು ಪ್ರಕೃತಿ ಸಮ್ಮೇಳನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸಿದ್ದಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ MS ನಾಯ್ಕ್ ಸರ್ ಅವರಿಗೆ ಶಾಲೆಯ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ ಗುಡದಯ್ಯ ಅಪ್ಪಿನಬೈ ಉಪವಲಯ ಅರಣ್ಯಾಧಿಕಾರಿಗಳು ಇವರಿಗೂ ಕೂಡ ಶಾಲೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ರಮೇಶ್ ಹರ್ಸಿಮನೆ ಅಧ್ಯಕ್ಷರು, ತಾಲೂಕಾ ಪತ್ರಕರ್ತರ ಸಂಘ, ಇವರಿಗೂ ಕೂಡ ಶಾಲೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಶ್ರೀಧರ್ ಜಿ ಹೆಗಡೆ ಅಧ್ಯಕ್ಷರು, ಅಂಚಿತ್ ಫೌಂಡೇಶನ್, ಇವರಿಗೂ ಕೂಡ ಶಾಲೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗಣೇಶ್ ಭಟ್ ಅಂಚಿತ್ ಫೌಂಡೇಶನ್ ಸದಸ್ಯರು, ಇವರಿಗೂ ಕೂಡ ಶಾಲೆ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಶಾಲೆಯ ಕ್ರಿಯಾಶೀಲ SDMC ಅಧ್ಯಕ್ಷರಾದಂತಹ ಅನಂತ ಗೌಡರವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ನಿಮಿತ್ತ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಧನುಷ್ ಭಟ್ ಕಾರ್ಯದರ್ಶಿ, ಅಂಚಿತ್ ಫೌಂಡೇಶನ್, ಇವರಿಗೂ ಕೂಡ ಶಾಲೆ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಭರತ್ ಕೋಠಾರಿ ಕಾರ್ಯದರ್ಶಿಗಳು, ಅಜಿತ್ ಫೌಂಡೇಶನ್, ಇವರಿಗೂ ಕೂಡ ಶಾಲೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಂತಹ ನಮ್ಮ ಶಾಲಾ SDMC ಸದಸ್ಯರಿಗೂ, ನನ್ನ ಮುದ್ದು ಮಕ್ಕಳಿಗೂ, ನಮ್ಮ ಶಾಲಾ ಸಹಶಿಕ್ಷಕರಿಗೂ, ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಸಭೆಯನ್ನು ಸ್ವಾಗತಿಸಿದ ಸುಚಿತಾ ಮೇಡಮ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಇದೀಗ ಈ ಒಂದು ಪರಿಸರ ಜಾಗೃತಿಯ ಕಾರ್ಯಕ್ರಮದ ಕುರಿತು ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಆಡಲು ಬರ್ತಿದ್ದಾರೆ ಶ್ರೀಧರ್ ಜಿ ಅವರೇ, ಅಂಚಿತ್ ಫೌಂಡೇಶನ್ ನ ಫೌಂಡರ್ ಮತ್ತು ಅಧ್ಯಕ್ಷರು. ಸ್ವಾಗತ. ಮೊದಲನೇದಾಗಿ ಈ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಅಂತ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ವಿ. ಅದೇ ಸಮಯದಲ್ಲಿ ನಮ್ಮ ಗಿರೀಶ್ ಅವರು ನಮಗೆ ಸಿಕ್ಕಿದಾಗ ಇಲ್ಲಿ ಒಂದು ಹೊರಸಂಚಾರ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ರು. ಅದರಲ್ಲಿ ನಮ್ಮ ಅಂಚಿತ್ ಫೌಂಡೇಶನ್ ಭಾಗ ಆದರೆ ಹೇಗಿರುತ್ತೆ ಅನ್ನುವಂತಹ ಒಂದು ಯೋಚನೆಯಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಇದು ಮಾಡಿದ್ವಿ. ಹೊರಸಂಚಾರ ಅಲ್ಲಿಗೆ ಅರ್ಧಕ್ಕೆ ನಿಂತು, ಆದರೆ ನಿಲ್ಸೋದು ಬೇಡ ಅನ್ನುವಂತಹ ಒಂದು ಇದರಲ್ಲಿ ಈ ಒಂದು ಪ್ರಕೃತಿ ಸಮ್ಮೇಳನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಂಚಿತ್ ಫೌಂಡೇಶನ್ ಪರಿಸರದ ಸಂರಕ್ಷಣೆಗಾಗಿ, ಪರಿಸರದ ಉಳಿವಿಗಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದೆ. ಇದರಲ್ಲಿ ನಾವು ಅನುಭವಿಗಳು, ಹಿರಿಯರು ಕೂಡ ಇದ್ದಾರೆ, ಅದೇ ರೀತಿಯಲ್ಲಿ ಅನುಭವಿಗಳು. ನಾವು
ಎಲ್ಲರೂ ಸೇರಿ ಕಟ್ಟೋಣ ಅಂತ ಒಂದು ಅಂಚಿತ್ ಫೌಂಡೇಶನ್ ಅನ್ನ ನಾವು ಕಟ್ಟಿದ್ವಿ. ಅದೇ ರೀತಿಯಲ್ಲಿ ಈಗ ಈ ಒಂದು ಕಾರ್ಯಕ್ರಮಗಳ ಮೂಲಕ ಅಂಚಿತ್ ಫೌಂಡೇಶನ್ ಅನ್ನ ಮುಂದುವರೆಗೆ ತರುವಂತಹ ಪ್ರಯತ್ನವನ್ನ ಕೂಡ ಈಗ ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ಈಗಿನ ಮಕ್ಕಳಿಗೆ ಪರಿಸರದ ಕುರಿತು ಜಾಗೃತಿ ಮೂಡಿಸುವಂತಹ ಅವಶ್ಯಕತೆ ಇದೆ. ಯಾಕೆಂದ್ರೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಗಳ ಬಿಸಾಕುವಂಥದ್ದು ಇದನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿದ್ದಾಗಲಿಂದಲೇ ಈ ಒಂದು ಅಭ್ಯಾಸ ಅವರಿಗೆ ರೂಢಿ ಆದ್ರೆ, ಕರಗತ ಆದ್ರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಬಹುದು ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ. ಇದೀಗ ಶಿಕ್ಷಣದ ಜೊತೆಗೆ ಪರಿಸರದ ಕಾಳಜಿ ಹೇಗೆ ಮುಖ್ಯ ಎಂಬುದನ್ನು ವಿವರಿಸಲು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ MH ನಾಯ್ಕ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಂಚಿತ್ ಫೌಂಡೇಶನ್ ಅವರು ಶ್ರೀಧರ ಹೆಗ್ಡೆಯವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಕೆಲವೊಂದು ಅಂಶಗಳನ್ನು ಹೇಳಿದರು. ಪ್ರಕೃತಿಯ ಬಗ್ಗೆ ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡುವಂಥ ಅಗತ್ಯ ತುಂಬ ಇದೆ. ಒಂದು. ಎರಡನೇದು ಹೊರಸಂಚಾರ ಮತ್ತು ಪ್ರಕೃತಿಯನ್ನು ಗುರುತಿಸುವಂತಹ, ಪ್ರಕೃತಿಯ ಪರಿಚಯವನ್ನು ಮಾಡುವಂತಹ, ಪ್ರಕೃತಿಯವರಿಗೆ ಸಮ್ಮಿಲನಾಗುವಂತಹ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ವಿ. ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ, ಆದರೆ ಈಗ ಪ್ರಕೃತಿ ಸಮ್ಮಿಲನದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಅಂತ ತಿಳಿಸ್ಕೊಟ್ಟಿದ್ದೀವಿ. ಭಾಳ ಸಂತೋಷ. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕೂಡ ಇಡೀ ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ ಜೀವಿ ಯಾರು ಅಂತ ನಾವು ಅನ್ಕೋತೀವಿ ಅಂದರೆ ಮನುಷ್ಯ ಅಂತ ಅಂದ್ಕೊಂಡಿದ್ದೇವೆ. ಯಾವಾಗಲೂ ಹಾಗೆ ನಮ್ಮನ್ನು ನಾವು ಹೊಗಳಿಕೊಳ್ಳುವಾಗ ಇರುವ ಸಂತೋಷ ಬೇರೆ ಇರಲ್ಲ. ಎಲ್ಲೋ ಒಂದು ಕಡೆ ನಮಗೆ ನಾವು ಏನು ಅಂತ ಗೊತ್ತಿದ್ರೂ ಕೂಡ ನಮಗೆ ಅಹಂ ಅನ್ನೋದು ಏನಿರುತ್ತೆ ಅದು ಇದ್ದೇ. ಅದು ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತಂದರೆ, ಏನು ಜೀವಂತ ಗ್ರಹ ಅಂತ ನಮ್ಮ ಭೂಮಿಯನ್ನು ಕರೀತೇವೆ, ಆ ಗ್ರಹ ಇವತ್ತು ಅತ್ಯಂತ ವಿನಾಶದ ಅಂಚಿಗೆ ಹೋಗ್ತಾ ಇದೆಯೇನೋ ಅನ್ನುವಷ್ಟು ಆತಂಕಗಳು ದುಷ್ಪರಿಣಾಮಗಳ ಕಾರಣದಿಂದ ಆಗ್ತದೆ. ಆತಂಕ ಕೇವಲ ಆತಂಕ ಮಾತ್ರ ಅಲ್ಲ, ಅದು ನಿಜ ಕೂಡ. ಏನು ನಾವು ಬುದ್ಧಿವಂತ ಅಂತ ಅನ್ಕೊಳ್ತೇವೆ, ಆದರೆ ಅವನು ಬುದ್ಧಿವಂತನಾಗಿ ಉಳಿದಿದ್ದಾನೆಯೋ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ, ಬಹಳ ನೋವು ಅನ್ಸುತ್ತೆ. ಬುದ್ಧಿವಂತ ಯಾಕೆ ಅನ್ಬೇಕು ಅನ್ನೋದನ್ನ ನಾವು ಮತ್ತೊಮ್ಮೆ ಆಲೋಚಿಸುವಂತ ಸಂದರ್ಭಕ್ಕೆ ಕಾಲಘಟ್ಟದಲ್ಲಿ ನಾವು ಇದೆ. ನಿಮ್ಗೆ ಗೊತ್ತಿದೆ, ಈ ಇಡೀ ಭೂಮಿ ಹುಟ್ಟಿದ್ದನ್ನು ಒಂದು 24 ಗಂಟೆ ಅಂದ್ರೆ ಒಂದು ದಿನದ ಒಂದು ಉದಾಹರಣೆಯನ್ನು ತಗೊಂಡ್ರೆ, ನಮ್ಮ ಇಲ್ಲಿಯ ಬಹಳ ಖ್ಯಾತ ಪತ್ರಕರ್ತರು ಮತ್ತು ವಿಜ್ಞಾನ ಈ ಕ್ಷೇತ್ರದಲ್ಲಿ ಪರಿಸರ ವಿಜ್ಞಾನಿಗಳ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ನಾಗೇಶ್ ಹೆಗ್ಡೆ ಈ ಮಾತನ್ನು ಬಹಳ ಚೆನ್ನಾಗಿರುತ್ತೆ. ಏನಂತಂದ್ರೆ, ಇಡೀ ಭೂಮಿ ಹುಟ್ಟಿ ಒಂದು ದಿನ 24 ಗಂಟೆ ಅಂತ ತಿಳ್ಕೊಂಡ್ರೆ 8 ಗಂಟೆ 8 24 ಆಗುತ್ತಲ್ವಾ ತಾನೆ. ಆ ಮೊದಲ 8 ಗಂಟೆ ಭೂಮಿ ತಣ್ಣಗಾಗೋದಕ್ಕೆ ತಗೊಳ್ತದೆ. ಅಂದ್ರೆ ಒಂದು ಇಡೀ ಭೂಮಿಯ ಹುಟ್ಟನ್ನ ಕೋಟ್ಯಾಂತರ ವರ್ಷವನ್ನ ನಾವು ಲೆಕ್ಕಕ್ಕೆ ಹಾಕಿದಾಗ ಅದು ಒಂದು ದಿವಸ ತಿಳಿಸಿದ್ವಿ. ಏನಾಗುತ್ತೆ ಅಂದ್ರೆ, ಮೊದಲನೇ 8 ಗಂಟೆ ಭೂಮಿ ಈ ಸೂರ್ಯನಿಂದ ಸಿಡಿದಂತಹ ಒಂದು ಭೂಮಿ, ಆಮೇಲೆ ಅದು ತಣ್ಣಗಾಗಿ ತನ್ನ ರೂಪ ಒಂದು ಹಂತಕ್ಕೆ, ಅದು ಭೂಮಿ ಆಗುವ ಹಂತಕ್ಕೆ ಬರೋದಕ್ಕೆ 8 ಗಂಟೆ ತಗೊಂಡ್ರೆ, ಉಳಿದ 8 ಗಂಟೆಯಲ್ಲಿ ಪ್ರಕೃತಿ ಮೂಡೋದಕ್ಕೆ ಕಾರಣ. ಮೊದಲನೇದಾಗಿ ಇಡೀ ಭೂಮಿಯ ಮೇಲೆಲ್ಲ ಯಾವುದೇ ಜೀವಿಗಳು ಇಲ್ಲದಂತಹ ಸಂದರ್ಭದಲ್ಲಿ ನಿಧಾನಕ್ಕೆ ಮೋಡಗಳು ಕಟ್ತವೆ. ಶಾಖದಿಂದಾಗಿ ಮೋಡಗಳು ಕಟ್ತವೆ. ಆ ಮೋಡದಿಂದ ಲಕ್ಷಾಂತರ ವರ್ಷ ಕೇವಲ ಮಳೆನೇ ಹೊಯ್ತು. ಮಳೆ ಹೊಯ್ದು ಆದ ನಂತರ ನಿಧಾನಕ್ಕೆ ಸಮುದ್ರಗಳು ರೂಪಾಂತರಗೊಳ್ಳುತ್ತವೆ, ಸಾಗರಗಳು ರೂಪಾಂತರಗೊಳ್ಳುತ್ತವೆ, ನದಿಗಳು ರೂಪಾಂತರಗೊಳ್ಳುತ್ತವೆ. ಎಲ್ಲ ಈ ಭೂಮಿ ಸಿದ್ಧವಾಗಿದೆ. ಉಳಿದ 8 16 ಗಂಟೆ ಮುಗಿದ. ಇನ್ನೂ ಉಳಿದ 8 ಗಂಟೆ ಏನಿದೆ, ಈ ಭೂಮಿಯ ಮೇಲೆ
ಏಕಕೋಶ ಜೀವಿಗಳು ಕಂಡುಕೊಂಡಿರ್ತದೆ. ನಿಮ್ಗೆ ಗೊತ್ತಿದೆ, ನಮ್ಮ ಮಕ್ಕಳಿಗೆಲ್ಲ ಪಠ್ಯದಲ್ಲಿ ಇರ್ತದೆ ಏಕಕೋಶ ಅಮೀಬಾದಂತ ಜೀವಿಗಳು. ಬರ್ತದ? ಪಾಠ ಬಂದಿದೆಯಾ? ಯಾವ ಕ್ಲಾಸ್ ಬಂದಿದೆ? ಕೈ ಎತ್ತಿ ಒಂದ್ಸರಿ. ನೋಡಿದ್ದೀರಾ? ಕೇಳಿದ್ದೀರಾ? ಅಮೀಬಾದಂತಹ, ಹೈಡ್ರಾದಂತಹ ಏಕಕೋಶ ಜೀವಿಗಳು ಮತ್ತೆ ಬಹುಕೋಶ ಜೀವಿಗಳು ನಿಧಾನಕ್ಕೆ ಹುಟ್ಕೊಳ್ತವೆ ಅಂತ ಹೇಳ್ತಾರೆ. ಅಲ್ಲಿಂದ ಜಲಚರಗಳು ಹುಟ್ಕೊಂಡು ಆ ಜಲಚರಗಳ ನಂತರ ಈ ಭೂಮಿಯ ಮೇಲೆ, ಭೂಮಿಯಲ್ಲಿ ವಾಸಿಸುವ ಉಭಯವಾಸಿಗಳು, ಭೂಮಿ ಮತ್ತು ನೀರಲ್ಲಿ ಎರಡರಲ್ಲೂ ವಾಸಿಸುವಂತಹ ಹಾವು. ನೋಡಿದ್ದೀರಾ? ಹಾವು, ಕಪ್ಪೆ ನೋಡಿದ್ದೀರಾ? ನೋಡಿದ್ರಲ್ಲ? ಹಾವು ಅಂದ್ರೆ ಹೀಗೆ ಜಿಗಿತ ನೋಡಿ, ಅಲ್ಲಲ್ವಾ? ಯಾವ್ದು ಬಂದೆ? ಈಗ ಜಿಗಿಯೋದು ಯಾವ್ದು? ನೀವು ನೋಡಿದ್ರಿ ಅಂತ ಅಲ್ವಾ? ಹಾವಿಗೆ ಎಷ್ಟು ಕಾಲ ಇರ್ತದೆ? ಕಾಲೇ ಇರಲ್ವಲ್ಲ? ನೋಡಿ, ಈ ತರ ಉಭಯವಾಸಿಗಳು ಹುಟ್ಕೊಳ್ತಾರೆ. ಏಡಿ ನೋಡಿದ್ದೀರಾ? ಕಾಲಿರ್ತದ, ಕೈ ಇರ್ತದ? ಕಾಲಿರ್ತದ ಏಡಿಗೆ? ಹಾವಿನಾಗೆ ಹೋಗ್ತದೆ ತಾನೇ ಅದು? ಇಲ್ವಲ್ಲ? ನೋಡಿದ್ರೆ ಅಲ್ಲೋ? ತೋಟಕ್ಕೆಲ್ಲ ಹೋದಾಗ, ಗದ್ದೆಯಲ್ಲಿ ಹೋದಾಗ ನೋಡ್ಬೇಕು. ಇವೆಲ್ಲ ಜೀವಿಗಳು ಉಭಯವಾಸಿಗಳು ಹುಟ್ಕೊಳ್ತಾರೆ ಅಂತ ಹೇಳ್ತಾರೆ, ಹೇಳಿದ್ದಾರೆ ವಿಜ್ಞಾನಿಗಳು. ಆ ನಂತರ ನಿಧಾನಕ್ಕೆ ಒಂದು 8-7 ಗಂಟೆ 6 ಗಂಟೆ ಸಮಯಕ್ಕೆ ಕಾಡಿನ ಸಸ್ಯಗಳು ಉತ್ಪತ್ತಿ ಆಗ್ತವೆ. ಆ ಸಸ್ಯಗಳು ಉತ್ಪತ್ತಿಯಾಗಿ ಈ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳು ಉತ್ಪತ್ತಿ ಆಗ್ತಾ ಜೀವ ವಿಕಾಸ ಹೊಂದುತ್ತದೆ ಅಂತ ಹೇಳಿ ನಾವು ಅತ್ಯಂತ ಬುದ್ಧಿವಂತರು ಅನ್ಸ್ಕೊಂಡಂತ ನಾವು ಹುಟ್ಟಿದ್ದು ಯಾವಾಗ ಅಂದ್ರೆ ಎಷ್ಟು? ಇನ್ನು 24 ಗಂಟೆ ಮುಗಿಯುವಕ್ಕಿಂತ ಪೂರ್ವದಲ್ಲಿ ನಿನ್ನೆಯ 2 ಗಂಟೆಯಿಂದ ಪ್ರಾರಂಭವಾಗಿ ಇವತ್ತಿನ 2 ಗಂಟೆ ಅಂತ ಅನ್ಕೊಳ್ಳಿ, 24 ಗಂಟೆ. ಅದರಲ್ಲಿ 1 ಗಂಟೆ 45 ನಿಮಿಷ ಏನಿದೆಯಲ್ಲ, ಆ ಸಂದರ್ಭದಲ್ಲಿ ಮನುಷ್ಯ ಹುಟ್ಟುತ್ತಾನೆ. ಅಂದ್ರೆ ಏನಾಗುತ್ತೆ? 24 ಗಂಟೆಗಳಲ್ಲಿ ಅತ್ಯಂತ ಕೊನೆಯದಾಗಿ ಕಾಣಿಸ್ಕೊಂಡರು ನಾವು ಕೂಡ ಒಮ್ಮೆಗೆ ಹೀಗೆ ಆಗಲಿಲ್ಲ. ನಾವು ಕೂಡ ಸಿವಿಲೈಸೇಷನ್ ಅಂತ ಕರೀತಾರೆ, ಹೌದಾ? ನೀನು ನಾಗರಿಕತೆಯನ್ನ ಪಡ್ಕೊಳ್ತಾ ಬಂದ್ವಿ ಅಂತ ನಾವು ನೀವು ಓದ್ತೇವೆ, ಕೇಳ್ತೀವಿ. ಆಮೇಲೆ ನಿಧಾನಕ್ಕೆ ಈ ನಮ್ಮ ಕೈಗಾರಿಕಾ ಕ್ರಾಂತಿ ಅಂತ ಕ್ರಾಂತಿಗಳು ಪ್ರಾರಂಭವಾಗಿರೋದು ಯಾವಾಗ ಅಂದ್ರೆ ಇನ್ನು 2 ಗಂಟೆಗೆ ಇನ್ನೂ 1 ನಿಮಿಷ ಇರುವ, ಅಂದ್ರೆ ಸುಮಾರು 1 ಗಂಟೆ 55 ಸಂದರ್ಭದಲ್ಲಿ ನಾವು ಮನುಷ್ಯರು ಈ ವಿಕಾಸವನ್ನು ಹೊಂತ ಕೈಗಾರಿಕಾ ಕ್ರಾಂತಿ ಅಂತ ಗೊತ್ತಿದೆ ನಿಮ್ಗೆ, ಎಲ್ಲ ಓದ್ತೀರಲ್ವಾ? ಕೈಗಾರಿಕಾ ಕ್ರಾಂತಿ ಅಂತ ಓದ್ತೀರಲ್ವಾ? ಆ ಕೈಗಾರಿಕಾ ಕ್ರಾಂತಿಯಲ್ಲಿ ಏನನ್ನ ಅನುಕೂಲ ಮಾಡ್ಕೊಡ್ತು? ಮನುಷ್ಯರು ಬದುಕೋದಕ್ಕೆ ಅನುಕೂಲತೆಯನ್ನು ಮಾಡ್ಕೊಡ್ತು. ಮನುಷ್ಯ ತನಗೆ ಬದುಕೋದಕ್ಕೆ ಅನುಕೂಲತೆ ಮಾಡ್ಕೊಳ್ತಾನೆ ಅಂತೇಳಿ ಆದ್ರೆ ಏನಾಗ್ತಾನೆ ಮುಂದೆ ಬೇರೆಯನ್ನೆಲ್ಲ ನಾಶಪಡಿಸ್ತಾನೇ ಹೋಗ್ತಾನೆ. ನೋಡಿ, ನಮ್ಮಲ್ಲಿ ನಾವು ಎಷ್ಟು ತೋಟಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ಬೆಟ್ಟಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ಗದ್ದೆಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ರಸ್ತೆಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ವಿಮಾನಗಳನ್ನ ಮಾಡ್ಕೊಂಡಿದ್ದೇವೆ, ಎಷ್ಟು ನೀವು ಇದನ್ನೆಲ್ಲ ನೋಡ್ತೀರಲ್ವಾ? ಏನಲ್ಲಿ ಶರಾವತಿಯಲ್ಲಿ ಬ್ರಿಡ್ಜ್ ಅನ್ನ ಇದನ್ನ ನೋಡ್ತೀರಿ ನೀವು. ಅಣೆಕಟ್ಟು ನೋಡಿದ್ರ ನೀರನ್ನ ನದಿಗೆ ಅಡ್ಡಲಾಗಿ ಕಟ್ಟಿ ಮಾಡ್ತಾರಲ್ವಾ? ಈಗ ಜೋರಾಗಿ ನಡೀತಾ ಉಂಟು ನಮ್ಮಲ್ಲಿ. ವರದಾ ನದಿಯನ್ನ ಮತ್ತು ನಮ್ಮ ಅಘನಾಶಿಯನ್ನ ಬೆಡ್ತಿ ನದಿಯನ್ನ ಸೇರಿಸಬೇಕು ನೀರಿನ ಇದಕ್ಕೆ ಅನುಕೂಲಕ್ಕೆ, ಹೀಗೆಲ್ಲ ಅಂತ ಕೇಳ್ತೀರಿ, ನೀವು ಕೇಳಿದಿರಿ ಇದೆಲ್ಲ. ಸೊ ಇವೆಲ್ಲವೂ ನಡೀತಾ ಇದ್ದಾವೆ. ಇದು ಯಾರ ಸಲುವಾಗಿ ನಡೀತದೆ? ಯಾವ ದನಕರುಗಳ ಸಲುವಾಗಿಯೋ, ಯಾರ ಕಾಡಿನ ಸಲುವಾಗಿ, ಯಾರ ಸಲುವಾಗಿ ನಡೀತಾ ಇದೆಲ್ಲ? ಯಾರ ಸಲುವಾಗಿ? ಮನುಷ್ಯರ ಸಲುವಾಗಿ ನಮ್ಗೆ. ಹೌದಾ? ಫ್ಯಾನ್ ಯಾರಿಗೆ ಬೇಕು? ನಿಮ್ಮ ದನ ಏನಾದ್ರು ಫ್ಯಾನ್ ಕೇಳಿತಾ? ಇಲ್ಲ. ಯಾರು ಕೇಳಿದ್ರು? ನಮಗ್ ಬೇಕು. AC ನಮಗ್ ಬೇಕು, ಹೌದಾ? ಇಲ್ಲೇನಾದ್ರು ಕಾರ್ಯಕ್ರಮ ನಡೆದ್ರೆ ಏನ್ ಬೇಕು? ಐಸ್ ಅಂಗಡಿ ಬರ್ತದೆ, ಐಸ್ ಕ್ರೀಮ್ ಅಲ್ವಾ? ಯಾರ್ಯಾರ ಮನೆ ನಾಯಿ ಐಸ್ ಕ್ರೀಮ್ ತಿಂತದೆ? ಎತ್ತು ತಿಂತದ? ಇಲ್ಲ. ನಮಗ್ ಬೇಕು ಅಲ್ವಾ? ನೋಡಿ ಹೇಗೆ ನಮ್ಮ ಅನುಕೂಲತೆ ತಕ್ಕಾಗಿ ಕೈಗಾರಿಕಾ ಕ್ರಾಂತಿಯನ್ನು ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಬರ್ತಾ ನಮ್ಗೆ ಏನು ತಿಂದು ಮುಗಿಸಿದ್ರು ಸಾಕಲ್ಲ. ಸೊ ನಾವು ಅನ್ಕೋತೇವೆ. ಸೊ ನಾನು ಬಂದಾದ್ರೆ ಹೇಗೆ? ಇದಕ್ಕೆ ಲಿಯೋ ಟಾಲ್ಸ್ಟಾಯ್ ಅಂತ ಕೇಳಿದ್ರೆ ಹೆಸರನ್ನ ಯಾರಾದ್ರೂ ಗೊತ್ತಾಯ್ತಾ? ರಷ್ಯಾದ ಬಹಳ ಪ್ರಸಿದ್ಧ ಲೇಖಕರು. ಅವರು ಒಂದು ಚಿಕ್ಕ ಕಥೆಯನ್ನ ಹೇಳ್ತಾರೆ. ಏನಂತಂದ್ರೆ ಮನುಷ್ಯನ ಸ್ವಾರ್ಥದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತಾರೆ. ಆ ಕಥೆಯನ್ನು ನಾನು ನಿಮ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ಬೋರಾಗಿ ಬರ್ತಲ್ಲ ಅದಕ್ಕೆ. ಅವ್ರು ಏನ್ ಹೇಳ್ತಾರೆ ಲಿಯೋ ಟಾಲ್ಸ್ಟಾಯ್ ಅಂತ? ಒಬ್ಬವನು ಮಲಗಿರ್ತಾನೆ. ಮಲಗಿದಾಗ ಅವನಿಗೆ ದೇವ್ರ ಪ್ರತ್ಯಕ್ಷ ಹೇಳ್ತಾನೆ, ನೋಡು, ನಿನಗೆ ಜಮೀನ್ ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ನಾನು ನಿನಗೆ ಎಷ್ಟು ಭೂಮಿ ಬೇಕೋ ಅಷ್ಟನ್ನ ಕೊಡ್ತೇನೆ. ಆದ್ರೆ ನೀನು ಬೆಳಗ್ಗೆ ಎದ್ದವನು ಏನ್ ಮಾಡ್ಬೇಕು ಅಂದ್ರೆ ನಿನಗೆ ಎಷ್ಟು ಭೂಮಿ ಬೇಕೋ ಅಷ್ಟು ದೂರ ಓಡ್ಬೇಕು. ಅವನು ಬೆಳಗ್ಗೆ ಎದ್ದ, ಮುಟ್ಟಳ್ಳಿಯಿಂದ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲಿಗೆ ಹೋದ? ಆರ್ಸಿ ಕಟ್ಟ ತನಕ ಓಡ. ಕೇಳ್ದ ದೇವ್ರ ಹತ್ರ, ಇದು ನಂದ ಎಲ್ಲ? ಎಸ್ ನಿಂದೆ ಅಂದ ದೇವ್ರು. ಅಲ್ಲಿಂದ ಅವನು ಮುಂದೆ ಎಲ್ಲೋದ? ಬಿದಿರು ಕಾಲ್ ದಾಡ್ದ.
ನನ್ ಕೊಡ್ತೀಯ ಇಲ್ಲ ಭೂಮಿಯನ್ನ ಅಂದ. ಎಸ್, ಇದು ನಿಂದ ಎಲ್ಲಿಂದ ಮುಟ್ಟಳ್ಳಿಂದ ಬಿದುರ್ಕ ತನಕ ನಿಂದೆ. ಆಮೇಲೆ ಇನ್ನೂ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಮೂರು ಸಿದ್ಧ ಆಡ್ದ, ಸಿದ್ಧ ಅಬ್ರಕ್ಕೆ ಹೋದ. ಸರಿ, ದೇವರು ಆಯ್ತು ಅಂತ ಹೇಳಿ. ಎಷ್ಟು ಗಂಟೆ ಆಯ್ತು ಇಲ್ಲಿವರೆಗೆ? 9 ಗಂಟೆ ಆಗೋದು. ಬೆಳಗ್ಗೆ 6 ಗಂಟೆಗೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 9 ಗಂಟೆಗೆ ಅವ್ನು ಸಿದ್ದಾಪುರ ಮುಟ್ದ. ಹಾಗೆ ಮುಂದೆ ಸಾಗರಕ್ಕೆ ಹೋದ. ಸಾಗರದಿಂದ ಮುಂದೆ ಅನಂತಪುರ ಹೋದ. ಅನಂತಪುರದಿಂದ ಶಿವಮೊಗ್ಗ ಹೋದ. ಸಂಜೆ ಆಗೋದು. ಸಂಜೆ 5 ಗಂಟೆ ಆಯ್ತು. ಅವಾಗ ಕೇಳಿದ ದೇವ್ರನ್ನೇ, ದೇವ್ರು ನನ್ಗೆ ಇದು ಕೊಡ್ತಿರೋದು ಇಲ್ಲಿಂದ ಶಿವಮೊಗ್ಗ ತನಕ ನಿಂಗೆ, ಅಲ್ಲಿಂದ ಮುಂದೆ ಬಿದರ್ಕಾಲಿಗೆ ಇದು ಭದ್ರಾವತಿ ತನಕ ಓಡ್ದ. ಹಾಗೆ ಅರಸೀಕೆರೆ ಓಡ್ತಾನೆ ಹೋದ. ಸಂಜೆ ಕತ್ಲೆ ಆಗಿ ಏನಾಯ್ತು, ಇನ್ನೂ ಮತ್ತೆ ಹೇಳ್ದ, ನೋಡು ಕತ್ಲೆ ಆಗ್ತಾ ಬರ್ತಾ ಇದೆ, ಇನ್ನೂ ಜೋರು ನೋಡು, ನಿನ್ಗೆ ಎಷ್ಟು ಭೂಮಿ ಬೇಕು ಅಷ್ಟು ಕೊಡ್ತೇನೆ. ಮತ್ತು ಜೋರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹಾಡ್ಡಂತ ಬಿದ್ದು ಸತ್ಯ. ಅವನಿಗೆ ಭೂಮಿ ಎಷ್ಟು ಸಿಕ್ತು ಹಾಗಾದ್ರೆ ಕೊನೆಗೆ ಅಂತಿಮವಾಗಿ? ಎಷ್ಟು ಸಿಕ್ತು? ಅವನು ಏನು ಮಲಗಿದ್ದಾನಲ್ಲ ಅಷ್ಟೇ ಅಲ್ವಾ? ಇದು ನಾನು ಹೇಳಿದ ಕಥೆ ಅಲ್ಲ, ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ. ಆಸೆ ಹೇಗೆ ಮನುಷ್ಯ ನಾವು ಪಡ್ಕೊಳ್ಳೋದು ಏನಂದ್ರೆ ಇಷ್ಟ ಮಾತ್ರ. ಆದ್ರೆ ಅಲ್ಲಿಯವರೆಗೆ ಬದುಕೋದಕ್ಕೆ ಅಲ್ವಾ, ಅಲ್ಲಿಯವರೆಗೆ ಬದುಕೋದಕ್ಕೆ ನಿಮ್ಗೆ ಯಾಕೆ ಮತ್ತೊಂದು ಪ್ರಕೃತಿಯನ್ನು ನಾವು ಹಾಳು ಮಾಡ್ತೇವೆ ಅನ್ನೋದನ್ನೆಲ್ಲ ಅದು ಈ ಕತೆ ಏನು ಹೇಳುತ್ತೆ ನಮಗೆ ಬಿಂಬಿಸ್ತದೆ. ಹಾಗಾಗಿ ನಮ್ಮ ಆಸೆಗಳಿಗೆ ಮಿತಿಯನ್ನು ಹೇಳ್ಕೋಬೇಕು ಅನ್ನೋದನ್ನು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ಬೇಕು. ಜೊತೆಗೆ ಈಗ ನಮ್ಮ ಶ್ರೀಧರ್ ಸರ್ ಹೇಳ್ತಾ ಇದ್ರು, ಯಾಕೆ ನಾವು ಪ್ರಕೃತಿಯನ್ನ ಇಷ್ಟ ಮಾಡ್ತಾ ಇದ್ದೀವಿ? ಎಷ್ಟು ಜನ ಚಾಕ್ಲೇಟ್ ಯಾರಿಗೆ ಇಷ್ಟ ಇಲ್ಲ? ಕೈ ಎತ್ತಿ ನೋಡುವ. ಯಾರಿಗೆ ಇಷ್ಟ ಇಲ್ಲ ಕೈ ಎತ್ತಿ? ಶುಗರ್ ಇದೆ ಅಂದ್ರೆ ತಿನ್ನಲ್ಲ ಅಂತ ಅರ್ಥ. ಚಾಕ್ಲೇಟ್ ಯಾರು ತಿಂತೀವಿ? ಕೈ ಎತ್ತಿ ಒಂದ್ಸರಿ. ನಾನು ಫಸ್ಟೇ ಕೈ ಎತ್ಬೋದು. ಓಕೆ ಸರಿ, ಕರೆಕ್ಟ್. ಈ ಕುರ್ಕುರೆ ಯಾರು ತಿಂತೀರಿ? ಕುರ್ಕುರೆ ಲೇಸು, ಕುರ್ಕುರೆ ಲೇಸ್ ಅಂತ ಬರ್ತಾರೆ, ಯಾರು ತಿಂತೀರಿ? ಕೈ ಎತ್ತಿ ಒಂದ್ಸರಿ. ತೊಂದರೆ ಇಲ್ಲ, ನಾನು ತಿಂತೀನಿ. ಸತ್ಯ ಹೇಳಿ, ಸತ್ಯ ಹೇಳಿ, ತೊಂದರೆ ಇಲ್ಲ. ಯಾರು ಕೈ ಎತ್ತಿದ್ರೆ ಅವ್ರು ಕರೆಕ್ಟ್ ಸರ್, ಅದೇ ಸರಿ ಅಲ್ಲ? ಕೈ ಎತ್ಬಿಟ್ಟು ಕಂಪೋಸ್ ಮಾಡೋಣ ಅಂತ ಕೈ ಎತ್ತಿ ಇಲ್ಲ, 2 ಜನ ತಿನ್ನಲ್ಲ. ಯಾರ್ಯಾರಿಗೆ ಹಲ್ಲು ಇದೆಯೋ ಅವರೆಲ್ಲ ತಿಂತಾರೆ. ಅದು ಉದುರು ಬಿದ್ದವ್ರಿಗೆ ತಿನ್ನಕ್ ಆಗಲ್ಲ. ಸರಿ, ಕೈ ಸರಿ. ಹೌದಾ? ಐಸ್ ಕ್ರೀಮ್ ಇರ್ಬೋದು, ಇದನ್ನೆಲ್ಲ ತಿಂತಾರೆ. ಹೌದಾ? ನಾನು BO ಬಂದ್ಮೇಲೆ ಸರ್ ಏನ್ ಮಾಡಿದೆ ಅಂದ್ರೆ, ಎಲ್ಲ ಗ್ರಾಮ ಪಂಚಾಯತಿಗೆ ಒಂದು ಲೆಟರ್ ಹಾಕಿದೆ. ಆಗಸ್ಟ್ 15 ಜನವರಿ 26ಕ್ಕೆ ಯಾರೂ ಕೂಡ ನಮ್ಗೆ ಚಾಕ್ಲೇಟ್ ಕೊಡಬೇಡಿ, ಶಾಲೆಗೆ ಬಿಸ್ಕೆಟ್ ಅಥವಾ ಇಂಥದ್ದೇನಾದ್ರೂ ಕೊಡಿ, ಅದು ನೀವು ಕೊಡಬೇಕು ಅಂತ ಬಿಸ್ಕೆಟ್ ಇಂಥದ್ದೆಲ್ಲ ಕೊಡಿ. ಯಾಕೆ ಅಂತ ಕೇಳಿದ್ರು. ಅಷ್ಟು ಪ್ಲಾಸ್ಟಿಕ್ ಆದ್ರೂ ಭೂಮಿ ಒಳಗೆ ಹೋಗಲ್ವಲ್ಲ ಅನ್ನೋದು ಒಂದು ಆ ಕಾರಣಕ್ಕಾಗಿ ಅದನ್ನು ಹೇಳಿದ್ದು. ಹಾಗಾಗಿ ಬಹಳ ಕಡೆಯಿಂದ ಬಿಸ್ಕೆಟ್ ಕೊಡ್ತಾರೆ ಅಥವಾ ಒಂದು ಚಾಕ್ಲೇಟ್ ಇದನ್ನು ಕೊಡ್ತಾರೆ, ಯಾವುದಾದ್ರು ಸ್ವೀಟ್ ಅನ್ನ ಕೊಡುವ ಕ್ರಮ ನಮ್ಮ ಇವುಗಳಲ್ಲಿ ಸ್ವಲ್ಪ ಬಹಳ ಬಂದಿದೆ ಸರ್. ಸೊ ಈ ತರ ಅಂದ್ರೆ ಆಮೇಲೆ ನೀವು ಕುರ್ಕುರೆ ಅಲ್ಲ, ಕುರ್ಕುರೆ ನಾವು ತಿಂತೀವಲ್ಲ, ನೀವು ಒಂದೇ ಅಲ್ಲ, ನಾವು ತಿಂದು ಏನ್ ಬಿಸಾಕ್ತೇವೆ ಕೊಟ್ಟೆಯನ್ನ, ಎಲ್ಲೋ ಹೋಗಿ ಅದು ಗಟ್ರದಲ್ಲಿ ಸೇರುತ್ತೆ. ಜೊತೆಗೆ ಅಲ್ಲಿ ನೀರು ನಿಲ್ಲುತ್ತೆ. ನೀರು ನಿಂತ ನಂತರ ಅಲ್ಲಿ ಏನಾಗುತ್ತೆ, ಮತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಜೊತೆಗೆ ಅದು ಎಲ್ಲೋ ಹೋಗಿ ನೀರನ್ನ ಕಟ್ಕೊಳ್ಳುತ್ತೆ. ನೀರು ಕಟ್ಕೊಳ್ಳುತ್ತೆ. ನೀರು ಕಟ್ಟಿದ ತಕ್ಷಣ ಏನಾಗುತ್ತೆ, ನೀರು ಸಾರಾಗವಾಗಿ ಹೊರದು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಆ ಪ್ಲಾಸ್ಟಿಕ್ 1000 ವರ್ಷವಾದರೂ ಕೂಡ ಮಣ್ಣಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ನಾವು ಮಾಡೋದು. ಆಮೇಲೆ ಈ ನಾವು ಯಾವುದೇ ಮದುವೆ ಮನೆಗೆ ಬಂದು ಐಸ್ ಕ್ರೀಮ್ ಎಲ್ಲ ಕೊಡ್ತಾರೆ ನೋಡಿ, ಅದು ಕೂಡ ಪ್ಲಾಸ್ಟಿಕ್. ಸ್ಪೂನು ಪ್ಲಾಸ್ಟಿಕ್ ನೋಡಿದ್ದೀರಾ? ಕೊಡ್ತಾರೆ. ಅದೆಲ್ಲ ಬೇಡ ಅಂತ ನಾವು ಹೇಳ್ಬೇಕು. ನಾವು ಯಾರು ಹೇಳಲ್ಲ. ಅಯ್ಯೋ ನಮ್ಮ BO ಮದುವೆಗೆ ಹೋಗಿದ್ವಿ, ನನ್ನ ಮದುವೆಗೆ ಬಹಳ ವರ್ಷ ಆಯ್ತು ಹೇಳಿದೆ, ಒಂದು ಐಸ್ ಕ್ರೀಮ್ ಕೊಡಲಿಲ್ಲ, ಎಂತ ಮದುವೆ ಇದು ಅಂತ ಅಲ್ಲ. ಜೊತೆಗೆ ಆ ಐಸ್ ಕ್ರೀಮ್ ಮಾಡೋದಕ್ಕೆ CFC ಅಂತ ಒಂದು ಬರ್ತದೆ, ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ. ನಾವು ಏನು ಐಸ್ ಕ್ರೀಮು ಫ್ರಿಜ್ಗಳನ್ನು ಮನೆಯಲ್ಲಿ ಬಳಸ್ತೇವೋ ಅದರಿಂದ ಏನಾಗುತ್ತೆ, ಈ CFC ಅಂತ ಬಿಡುಗಡೆ ಆಗ್ತದೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಓಜೋನ್ ಪದರದಲ್ಲಿ ರಂಧ್ರ ಆಗ್ತದೆ. ಏನು ನಮ್ಮನ್ನು ಕಾಡ್ತಾ ಇದೆ, ಕಾಪಾಡ್ತಾ ಇದೆಯಲ್ಲ ಸೂರ್ಯನ ಅತಿ ನೇರಳೆಯಾದಂಥ ಕಿರಣಗಳು, ಅವನ್ನೆಲ್ಲ ಅದು ಫಿಲ್ಟರ್ ಮಾಡಿ ನಮಗೆ ಬಿಡ್ತದೆ. ಅದು ಹೋಲ್ ಆಗ್ತಾ ಬಂದಾಗ ಏನಾಗುತ್ತೆ, ನಾವು ಇದನ್ನು ಬಳಸಿದಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ಅದನ್ನು ತ್ಯಾಗ ಮಾಡೋದು ರೆಡಿ ಇರಬೇಕು. ಆಮೇಲೆ ಕೆಲವೊಂದು ಚಟಗಳು ಗೊತ್ತಿದೆ ನಿಮಗೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಇದ್ದಾರೆ, ಯಾರಾದ್ರೂ ಅಜ್ಜ ಇದ್ದಾರೆ ಕೈ ಇಟ್ಟು ಇದೆಲ್ಲ ಕೈ ಬಿಡಿ. ಅಜ್ಜ ಯಾವಾಗಾದ್ರೂ ಬಿಡಿ ಸೇದೋರು ಇದ್ದಾರ? ಬಿಡಿ ಅಥವಾ ಸಿಗರೇಟು ಇರ್ಬೋದು, ಕೈ ಬಿಡಿ, ತೊಂದರೆ ನೋಡಿ. ಅದು ಅದರಿಂದಾಗಿ ಎಷ್ಟು ನಾವು ಏನನ್ನು ಬಿಡ್ತೇವೆ, ಹೊಗೆಯನ್ನು ಬಿಡ್ತೇವೆ. ವಾಹನಗಳನ್ನು ಬಹಳ ಸಾರಿ ಬಳಸ್ತೇವೆ. ಅದರಿಂದ ವಾಹನಗಳ ಹೊಗೆಗಳು ಏನೇನಾಗ್ತದೆ, ಈ ಕಾರ್ಬನ್ನ ಪ್ರಮಾಣವನ್ನು ಭೂಮಿಯ ಮೇಲೆ ಜಾಸ್ತಿ ಮಾಡಿ ಉಷ್ಣತೆ ಜಾಸ್ತಿ ಆಗ್ತದೆ. ಅದರಿಂದ ಹಸಿರು ಮನೆ ಪರಿಣಾಮ ಅಂತ ಬರ್ತದೆ ನಿಮಗೆ, ಹೌದಾ? ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಇಂಥವುಗಳೆಲ್ಲ ಬರೋದು ನಮ್ಮ ತಿಳುವಳಿಕೆ ಇಲ್ಲದ ಕಾರಣಕ್ಕೆ, ನಮ್ಮ ಸಂತೋಷಕ್ಕಾಗಿ ನಾವು ಈ ಜಗತ್ತನ್ನು ಇದು ಮಾಡುವಂಥದ್ದು, ಹಾಳು ಮಾಡುವಂಥದ್ದು ಒಂದು. ಆಮೇಲೆ ಇನ್ನು ಕೆಲವೊಂದು ಇವುಗಳನ್ನು ನಾವು ಹೊಡೆದು ತಿನ್ನುವಂಥ ಪ್ರವೃತ್ತಿ ಬಹಳ ಜನರಲ್ಲಿ ಇರ್ತದೆ.
ಶಿಕಾರಿ ಮಾಡೋದು, ಇದೆಲ್ಲ ತುಂಬಾ ಕಾನೂನುಗಳು ನಮ್ಮ ಫಾರೆಸ್ಟ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ, ಅದು ಬಚಾವ್. ಆದರೂ ಕೂಡ ಕದ್ದು ನಡೀತಾ ಇಲ್ವಾ? ನಡೀತದೆ. ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು ಕೂಡ ನಾವು 8ನೇ ಕ್ಲಾಸಲ್ಲಿ ಇರುವಾಗ ನಮ್ಮ ಶಾಲೆಗೆ ಡಾಕ್ಟರ್ ಶಿವರಾಮ್ ಕಾರಂತ್ ಬಂದಿದ್ರು, 9ನೇ ಕ್ಲಾಸ್ ಅಂತ ಕಾರಣ. ಸೊ ಅಷ್ಟರ ಮೇಲೆ ಅವರು ಪ್ರಕೃತಿ ಅಂದ್ರೆ ಏನು, ಗಿಡಮರಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ಅವೆಲ್ಲ ಬದುಕಿದ್ರು ಮಾತ್ರ ನಮ್ಮ ಬದುಕು ಹೇಗೆ ಅಂತ ತಿಳಿಸಿದ್ರು. ಸೊ ಅಷ್ಟರ ಮೇಲೆ ನಾವು ಕೂಡ ಇವನ್ನೆಲ್ಲ ಅವೆಲ್ಲ ನಮ್ಮ ಜೊತೆಗೆ ಬದುಕುವಂಥದ್ದು, ಅಥವಾ ನಮ್ಗಿಂತ ಅವೆಲ್ಲ ಬದುಕಿದ್ರೆ ಮಾತ್ರ ನಮ್ಮ ಬದುಕು. ಅವೆಲ್ಲ ನಾಶ ಆದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಉಪ್ಪಗೆ ಯಾರ್ಯಾರು ನೋಡಿದ್ರು? ಉಪ್ಪಗೆ ಹುಳಿ ನೋಡಿದ್ದೀರಾ? ಸರಿ. ಯಾವ ತರ ಮರ ನಾವು ನೋಡಿದ್ದೀರಾ? ಉಪ್ಪಗೆ ಮರ, ಅಲ್ಲಿ ಗಂಡು ಮರ ಮತ್ತು ಹೆಣ್ಣು ಮರ ಅಂತ ಇರ್ತದೆ, ಗೊತ್ತುಂಟಾ? ಗೊತ್ತಿಲ್ಲ. ಅದು ಏನಾಗುತ್ತೆ, ಕೆಲವೊಂದು ಮರಗಳು ನೋಡಿದ್ರೆ ಕಾಡಲ್ಲಿ ಕಾಯೇ ಬಿಡಲ್ಲ, ಉಪ್ಪಗೆ ಕಾಯಿ, ಗೊತ್ತುಂಟಾ? ನೋಡಿದ್ರ ಕಾಯಿ ಬಿಡದೆ ಇರೋದನ್ನ, ಅದನ್ನ ಏನ್ ಮಾಡ್ತಾರೆ ನಾವು, ಇದೇನು ಉಪಯೋಗ ಇಲ್ಲ ಅಂತ ಕಡ್ದಾಕ್ಬಿಡ್ತಾರೆ. ಅಲ್ಲ, ಅದು ಗಂಡು ಮರ ಅಂತ ಕರೀತಾರೆ. ಆ ಗಂಡು ಮರಗಳಂದ್ರೆ ಒಂದು ಸುಮಾರು 50ರಿಂದ 100 ಮರಗಳಿಗೆ ಒಂದು ಗಂಡು ಮರ ಇರಲೇಬೇಕು ಪರಾಗಸ್ಪರ್ಶಕ್ಕೆ, ಆವಾಗ ಮಾತ್ರ ಉಪ್ಪಾಗಿ ಕಾಯಿ ಹಾಕಕ್ಕೆ ಸಾಧ್ಯ. ಯಾರ ಮನೆಯಲ್ಲಿ ಪಪ್ಪಾಯಿ ಗಿಡ ಇದೆ? ಕೈ ಐತಿ. ಕೆಲವೊಂದು ಪಪ್ಪಾಯಿ ಗಿಡ ಕಾಯಿ ಬಿಡಲ್ಲ, ನೋಡಿದ್ದೀರಾ? ಅದು ಕೂಡ ಹಾಗೆ ಸುಮಾರು ಸುತ್ತಮುತ್ತ 25ರಿಂದ 50 ಮರಗಳಿಗೆ ಒಂದು ಗಂಡು ಮರ ಇರ್ತದೆ. ಹೀಗೆ ನೀವು ನೋಡಿ, ಪ್ರತಿಯೊಂದು ಪ್ರಕೃತಿ ಸುಮ್ಮನೆ ಸೃಷ್ಟಿ ಮಾಡಲ್ಲ, ನಾವು ಕಡ್ದಾಕ್ಬಿಡ್ತೇವೆ, ನಮ್ಗೆ ಗೊತ್ತಿದ್ದೆ ಕಡ್ದಾಕ್ಬಿಡ್ತೇವೆ ಅಥವಾ ಅದನ್ನು ನಾಶ ಮಾಡಿಬಿಡ್ತೇವೆ. ಇದರಿಂದಾಗಿ ಏನೇನು ಸಮಸ್ಯೆ ಆಗುತ್ತೆ ಅಂದ್ರೆ, ಒಂದು ಅನೇಕ ಜೀವಕೊಂಡಿಗಳೇ ನಾಶ ಆಗ್ತದೆ. ಸೊ ಹಾಗಾಗಿ ಈಗ ನೋಡಿ, ನೀವೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಗದ್ದೆಗಳಲ್ಲಿ, ತೋಟದಲ್ಲಿ ಎಷ್ಟು ತರದ ಮೀನುಗಳಿದ್ವು ಅಂದ್ರೆ, ತುಂಬಾ ತರದ ಮೀನುಗಳು, ಒಂದು 15ರಿಂದ 20 ವೆರೈಟೀಸ್ ಮೀನುಗಳಿವೆ. ಅವೆಲ್ಲ ನಾವು ಕೀಟನಾಶಕವನ್ನು ಬಳಸಿ ಏಡಿಗಳು ನಾಶ ಆಗ್ತಾ ಬಂದು, ಆಮೇಲೆ ಮೀನುಗಳನ್ನು ಇಲ್ಲವೇ ಇಲ್ಲ. ಇಂತಹ ಪರಿಸ್ಥಿತಿ ಜೊತೆಗೆ ನೀರಿನ ಹರಿವು ಕೂಡ ಕಡಿಮೆ ಆಗಿರುವಂಥದ್ದು. ಹೀಗೆ ಅನೇಕ ಇವುಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ತಿನ್ನುವ ಪ್ರತಿಯೊಂದು ಆಹಾರವೂ ಕೂಡ ಮತ್ತೊಂದು ಜೀವಿಯನ್ನು ನಾಶಪಡಿಸಿ ತಂದಂಥ ಆಹಾರವೇ ಅನ್ನೋದನ್ನು ನೋಡಬೇಕು. DVG ಅವರು ಧನ್ಯ ಮಾತು ಹೇಳ್ತಾರೆ, ಏನಂತಂದ್ರೆ, ನೀನು ಊಟ ಮಾಡುವಾಗ ನೆನಪಿಸ್ಕೋ, ಏನಂತಂದ್ರೆ, ನೀನು ಊಟ ಮಾಡುವಂತ ಊಟ ಕೈ ತುತ್ತು ಅದು ನಿನ್ನ ಬೆವರ ಹನಿಯಿಂದ ಬಂದಂತ ಶ್ರಮದಿಂದ ಬಂದ ತುತ್ತೋ ಅಥವಾ ಬೇರೆಯವರ ರಕ್ತದಿಂದ ಬಂದಿರುವಂತ ತುತ್ತೋ ನೋಡ್ಕೊಂಡು ತಿನ್ಬೇಕು ಅನ್ನೋ ಅಭಿಪ್ರಾಯ ಪಡ್ತಾರೆ. ಸೊ ಹಾಗಾಗಿ ನಾವು ಈ ಎಲ್ಲ ಅಂಶಗಳನ್ನ ಒಂದ್ಸರಿ ಅವಲೋಕನ ಮಾಡ್ಕೊಂಡು ನಮ್ಮ ಬದುಕನ್ನು ಕಟ್ಕೊಂಡ್ರೆ, ಪ್ರಕೃತಿಯನ್ನ ನಾವು ಉಳಿಸೋದಲ್ಲ, ಅದು ನಮ್ಮನ್ನು ಉಳಿಸ್ತದೆ. ನಾವು ಉಳಿಸೋದು ಏನೂ ಇಲ್ಲ, ಮಹಾನ್ ಕೆಲಸ, ಅದು ನಮ್ಮನ್ನು ಉಳಿಸ್ತದೆ. ನಾವು ತಿಳ್ಕೊಳ್ಬೇಕು ಅನ್ನುವಂತ ಹೇಳ್ತಾ ಈ ಪ್ರಕೃತಿ ಸಮ್ಮೇಳನ ಇಂತಹ ಒಂದು ಚಿಂತನೆಗಳಿಗೆ ಅನುವು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಫಾರ್ವರ್ಡ್ ಆಗ್ತಾ ಬಂದಿರೋದು ಕೊನೆ 2 ಗಂಟೆಯಲ್ಲಿ ಮಾತ್ರ. 24 ಗಂಟೆಯಲ್ಲಿ 22 ಗಂಟೆ ಮುಗಿದು ಹೋದ್ಮೇಲೆ 2 ಗಂಟೆಯಲ್ಲಿ ಮನುಷ್ಯ ಎಂಡಿಗೆ ಬಂದ. ಮತ್ತೊಂದು ಉದಾಹರಣೆ ಕೂಡ ಹೇಳಿದ್ರು, ಒಂದು ನಿಮ್ಗೆ ಏನದು ಕಥೆ ಮೂಲಕ ಹೇಳಿದ್ರು ಸರ್, ಹೌದಾ? ಏನ್ ಹೇಳಿದ್ರು, ದೇವರು ಒಂದು ವರ ಕೊಡ್ತಾನೆ, ನೀನ್ ಎಲ್ಲಿವರೆಗೆ ಹೋಗಿ ಮುಟ್ತೀಯಲ್ಲ ಒಟ್ಟು ವಾಪಸ್ ಬರ್ಬೇಕಂತ ಒಂದು ಕಂಡೀಷನ್ ಮಾಡ್ತಿರ್ತಾನ. ಅದನ್ನ ನೀನು ಹೋಗಿ ನಿನ್ ಸ್ಥಳಕ್ಕೆ ಬರ್ಬೇಕು, ನೀ ಎಲ್ಲಿಂದ ಹೋಗಿ ಏರಿಯಾ ಕವರ್ ಮಾಡಿ ಅಲ್ಲಿ ಬಂದು ಮುಟ್ತೀಯಲ್ಲ, ಅದಷ್ಟು ಜಾಗ ನೀನ್ ಕೊಡ್ತೇನೆ ಅಂತಂದು ಏನು ವರ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಮನುಷ್ಯ ಏನ್ ಮಾಡಿದ, ಅತಿ ಆಸೆ ಹೋಗ್ತಾನೆ ಜೀವ ಕಳ್ಕೊಳ್ಳಿವ್ರಿಗೆ ಹೋದ, ಹೌದಾ? ಅದೇ ರೀತಿ ಇಲ್ಲೇನಪ್ಪಾ ಅಂತಂದ್ರೆ, ಈ ಸರ್ಕಲ್ ಅಲ್ಲಿ 24 ಗಂಟೆಯಲ್ಲಿ ನಾವು ಕೊನೆ 2 ಗಂಟೆಯಲ್ಲಿ ಮನುಷ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಇಡೀ ಪ್ರಕೃತಿಯನ್ನ ನಾಶ ಮಾಡ್ಲಿಕ್ಕೆ ಹೊರಟನ್, ಹೌದಾ? ಕೊನೆಗೆ ಏನಾಗ್ತದೆ ಹೇಳ್ರಿ, ಇದು ರಿವರ್ಸ್ ಆಗಿ ಹೋದಂದ್ರೆ ಮೊದಲ ಎಫೆಕ್ಟ್ ಆಗಿದೆ ಯಾರಿಗೆ? ಇದು ರಿವರ್ಸ್ ಆಗಿ ಹಿಂಗ್ ವಾಪಸ್ ಹೊರಟಿವಿ ಅಂದ್ರೆ, ಪ್ರಕೃತಿ ವಿಕೋಪಗಳು ಆಯ್ತು ಹೇಳಾಗಿ ಏನಾದ್ರೂ ರಿವರ್ಸ್ ಆಯ್ತು, ಎಲ್ಲ ನಾಶ ಆಗಿದೆ. ಫಸ್ಟ್ ಇದೆಲ್ಲ ಕೊನೆಯ ಕ್ಷಣದಲ್ಲಿ ನಾವ್ ಏನೇನು ಅದ್ದೂರಿ ಆರ್ಭಟಗಳನ್ನೆಲ್ಲ ಮಾಡ್ಕೊಳ್ತಿದ್ವಲ್ಲ, ಅದು ಮೊದಲ ನಾಶ ಆಗ್ತೈತಿ. ನೆಕ್ಸ್ಟ್ ಏನಪ್ಪ, 2ನೇ ಹಂತ ಕೊನೆಗೆ ರಿವರ್ಸ್ ಆದಾಗ 2 ತಾಸಲ್ಲಿ ಇದ್ದಾರೆ ನಾವು ಮನುಷ್ಯರ ಮೇಲೆ ಎಫೆಕ್ಟ್ ಆಗ್ತೈತಿ. ಯಾವುದೇ ಕಾರಣಕ್ಕೂ ಅದನ್ನ ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡು, ನಮ್ಮ ತಲೆಯಲ್ಲೇನೋ ಇನ್ನೂ ಏನೋ ಮಾಡೋಣ ಸರ್ ಹೇಳಿದೆ. ನೋಡ್ರಿ, ಮೊದಲಿದ್ದಷ್ಟು ಎಷ್ಟೊಂದು ತುಂಬಾ ಕಾಡಿದ್ವು ಎಲ್ಲ. ನಿಮ್ಮ ಅಜ್ಜ ನಿಮ್ಮ ಮುತ್ತಜ್ಜರನ್ನ ಕೇಳಿದ್ರೆ ಹುಲಿಗಳನ್ನು ನೋಡಿದಾರೆ. ನೀವೇನಾದ್ರೂ ಹುಲಿ ಎಲ್ಲಾದ್ರೂ ನೋಡಿದಿರಾ? ಲೈವ್ ಆಗಿ ನಿಮ್ಮಲ್ಲಿ ಸುತ್ತಮುತ್ತಲೆಲ್ಲ ಆನೆಗಳು ನೋಡಿದಿರಾ? ಮೊದಲೆಲ್ಲ ಇದ್ವಂತೆ, ಎಲ್ಲ ಕೇಳಿದ್ರು ನೋಡ್ರಿ. ಮೊದ್ಲು ಹೆಂಗಪ್ಪ ಅಂದ್ರೆ, ಮೊದಲೆಲ್ಲ ಹುಲಿಗಳಿದ್ವು, ಚಿರತೆಗಳು ನೋಡಿದ್ರೆ ನೀವು, ಚಿರತೆಗಳು ಇದಾವೆ ಸಾಮಾನ್ಯವಾಗಿ ಕಂಡು ಬರ್ತವೆ. ಚಿರತೆಗಳು, ನಾನಾ ತರದ ಜಿಂಕೆಗಳು, ಈ ಕಾಡ್ಕೊಳಂತ ನೋಡಿರ್ತೀರಿ. ಡೈನೋಸಾರಸ್ ಲೆವೆಲಿಗೆ ನೀವೇನು ಫಿಲ್ಮ್ ಅಲ್ಲಿ ನೋಡ್ತಿರಲ್ಲ, ಆಯಾ ತರದ ಪ್ರಾಣಿಗಳು. ಪ್ರಕೃತಿ ಅಷ್ಟೊಂದು ಸ್ವಚ್ಛಂದವಾಗಿತ್ತು. ಈಗ ಮನುಷ್ಯ ಸರ್ ಹೇಳಿದಂಗೆ ಅದನ್ನ ನಾಶ ಮಾಡ್ತಾ ದೊಡ್ಡ ಪ್ರಾಣಿಗಳೆಲ್ಲ ನಶಿಸಿ ಹೋಗ್ತಾ ಬಂದ್ವು. ಅದು ಕ್ರಮೇಣ ನಶಿಸಿ ಹೋಗ್ತಾ ಏನಾಗ್ತೈತಿ, ಕೊನೆಗೆ ನಮ್ಮ ಸರದಿ ಬರ್ತೈತಿ, ನಾವೆಲ್ಲರೂ ಕೂಡ ಅದ್ರ ತರನ ನಾಶ ಹೋಗ್ತೀವಿ. ಅದು ಯಾರಿಂದ?
ಪ್ರಕೃತಿ ಮುನಿಸ್ಕೊಡ್ತೈತೆ ಒಂದಿನ ನೋಡಿ. ಈಗ ಆಲ್ರೆಡಿ ತಮ್ಗೆಲ್ಲ ಗೊತ್ತಿರಂಗೆ ಈಗ ಮೊನ್ನೆ ಈಗ ಮಳೆ ಸ್ಟಾರ್ಟ್ ಆಗಿದೆ. ಈ ಕಲ್ಗಟ್ಟಿಗೆಯಲ್ಲಿ 1.5-2 ಫೂಟ್ ಗಟ್ಟಲೆ ಹಿಮ ಬೀಳ್ತೈತೆ ಅಂತ ಜಮ್ಮು ಕಾಶ್ಮೀರದಲ್ಲಿ ಬಿದ್ದಂಗೆ ದೊಡ್ಡ ದೊಡ್ಡ ಬಂಡೆ ಬರ್ಪುಗಳು ಕಳ್ಸಿಗಳು ಬೀಳ್ತಿದ್ದಾವೆ. ಇದು ಯಾಕಪ್ಪ ಅಂದ್ರೆ ಇಕೋ ಬ್ಯಾಲೆನ್ಸ್ ತಪ್ತಾ ಇದೆ. ನಾವು ಏನಪ್ಪಾ ಅಂದ್ರೆ ಪರಿಸರವನ್ನ ಕ್ರಮೇಣವಾಗಿ ನಾಶ ಮಾಡ್ತಾ ಹೋದಂಗೆ ಅದೇನಾಗ್ತೈತಿ ನಮ್ಮ ಮೇಲೆ ನೇರವಾದ ಪ್ರಮಾಣವನ್ನು ನಮ್ಮ ಪರಿಣಾಮವನ್ನ ಬೀರ್ತೈತಿ. ಹಾಗಾಗಿ ಮಕ್ಕಳೇ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಪರಿಸರ ಅಂದ್ರೆ ತಮ್ಗೆ ಯಾರಿಗೆ ಮತ್ತೆ ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ಪರಿಸರ ತಮ್ಗೆಲ್ಲ ಗೊತ್ತಾನೆ. ಏನ್ ಹೇಳ್ರಿ ಏನಮ್ಮ, ಏನ್ ಹೇಳಮ್ಮ? ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ವಾತಾವರಣನೇ ನಮ್ಮ ಪರಿಸರ. ಹೌದಾ? ನಮ್ಮ ಕಣ್ಣಿಗೆ ಏನೇನ್ ಕಾಣ್ತೈತಿ ಎಲ್ಲ ಪರಿಸರನೇ ಅದು. ನಾವೇನ್ ಮಾಡ್ತಾ ಇದೀವಿ, ಆ ಪರಿಸರವನ್ನ ನೀಟಾಗಿ ಇಡಾಕ್ ಬಿಡ್ತಾರಲ್ಲ. ಸರ್ ಹೇಳಿದ್ರು ನೋಡ್ರಿ, ಒಂದು ಒಳ್ಳೆ ಆದೇಶ ನಾವು BO ಸಾಹೇಬ್ರ ಆದ ತಕ್ಷಣನೇ ಒಂದು ಆದೇಶ ಮಾಡಿದ್ರಂತೆ. ಏನಪ್ಪಾ ಅಂತಂದ್ರೆ ಯಾರಿಗೂ ಚಾಕ್ಲೇಟ್ ಕೊಡ್ಬೇಡಿ, ನಿಮ್ಗೆ ಯಾರು ಸಿಟ್ ಮಾಡ್ಕೊಳ್ಳೋಂಥದ್ದಿಲ್ಲ ಇದರಲ್ಲಿ. ನಮ್ಮ ಸಾಹೇಬ್ರು ಚಾಕ್ಲೇಟ್ ಆ ಸಿಪ್ಪೆಯನ್ನ ಎಲ್ಲೇ ಕಂಡ್ರು ನಾ ತಿಂದಿದ್ ಮತ್ತೆ ಕೆಲವೊಬ್ಬರಲ್ಲಿ ಏನಿರ್ತೈತಿ ಪ್ಲಾಸ್ಟಿಕ್ ಕಂಡ್ರು ಕೂಡ ಕಲ್ಲು ಹುಡ್ಕೊಂತ ಹೋಗ್ತಾರೆ. ಆದಷ್ಟು ದಯವಿಟ್ಟು ತಾವು ಅದನ್ನು ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಅನ್ನ ತಗೊಂಡು ಒಂದು ಕಡೆ ಗುಂಪಾಗಿ ಹಾಕಂತ ವ್ಯವಸ್ಥೆ ಮಾಡಿ ಅದನ್ನ ಅಲ್ಲಿಂದಲ್ಲೇ ಸುಟ್ಟಾಕೋ ವ್ಯವಸ್ಥೆ ಮಾಡ್ರಿ. ತೀರಾ ಏನಪ್ಪಾ ಅಂತಂದ್ರೆ ಇದರಿಂದ ಆದಷ್ಟು ನಿಮ್ ಕೈಲಾದಷ್ಟು ಒಂದು ಸೇವೆ ಮಾಡಿದಂತ ಆಗ್ತೈತಿ. ಮತ್ತೇನಪ್ಪಾ ಅಂತಂದ್ರೆ ಈಗ ನಮ್ಮ ಒಂದು ಕಳಕಳಿ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರಲ್ಲಿ ಈಗ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಈಗ ಬೇಸಿಗೆ ಕಾಲ ಅಂತಂದ್ರೆ ಎಲ್ಲೇ ಬೆಂಕಿ ಕಂಡ್ರು ಕೂಡ ನೀವೇನ್ ಮಾಡ್ಬೇಕು ಹೇಳ್ರಿ, ಏನ್ ಮಾಡ್ಬೇಕು? ಆರಿಸ್ಬೇಕು. ನಿಮ್ಮಲ್ಲಿ ಆಗಲ್ಲ. ಯಾರು ನಿಮ್ಮಲ್ಲಿ ಆರಿಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಹತ್ತಿರ ಅರಣ್ಯ ಇಲಾಖೆಯವರು ಯಾರದೇ ಸಿಬ್ಬಂದಿಗಳ ನಂಬರ್ ಇದ್ರು ಕೂಡ ಇಂಥಲ್ಲಿ ಬೆಂಕಿ ಬಿದ್ದಿದೆ ಇಲ್ಲಿ ಬಂದು ಆರಿಸಿ. ಮತ್ತೆ ಏನಾಗಬೇಕಪ್ಪ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಇರ್ತದೆ ನಿಮ್ಮಲ್ಲಿ ತಂದೆ ಪ್ರಾಥಮಿಕ ಶಾಲೆ ಮುಖಂಡಿಯಲ್ಲಿ ವಿಸ್ಮಯ ಇಕೋ ಕ್ಲಬ್ ಹಾಗೂ ಅಂಕಿತ್ ಫೌಂಡೇಶನ್ ಇವರ ಸಹಯೋಗದಲ್ಲಿ ಪ್ರಕೃತಿ ಸಂಯೋಜನಾ ಕಾರ್ಯಕ್ರಮವನ್ನು ನಾವೀಗ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆತ್ಮೀಯರಾಗಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ MN ನಾಯ್ಕರವರೇ, ಶಾಲಾ SDMC ಅಧ್ಯಕ್ಷರು, ನನ್ನ ಆತ್ಮೀಯರಾಗಿರುವಂಥ ಅನಂತ್ ಗೌಡ್ರೆ, ಹಾಗೆ ಅರಣ್ಯ ಇಲಾಖೆಯ ನಮ್ಮ ಬಿಡೂರು ಉಪವಲಯ ಅರಣ್ಯಾಧಿಕಾರಿಗಳಿರುವಂಥ ಗುರುದಯ್ಯ ಪೇಂಬೇಳವರೇ, ಶಾಲೆಯ ಮುಖ್ಯಾಧ್ಯಾಪಕಿಯಾಗಿರುವಂಥ ಇವರೇ, ಆಮೇಲೆ ಸುಚಿತ್ರಾ ಬಂದಿಕರ್ ಅವರೇ, ಆತ್ಮೀಯರಾಗಿದ್ದ ಶ್ರೀಧರ್ ಅವರೇ, ನಮ್ಮ ಪತ್ರಕರ್ತರು, ನನ್ನ ಆತ್ಮೀಯರಾಗಿರುವಂಥ ಗಣೇಶ್ ಭಟ್ರವರೇ, ಅಂಚಿತ್ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಕ ವೃಂದದವರೇ, ಹಾಗೆ ಊರಿನ ನಾಗರಿಕರೇ, ಹಾಗೆ ವಿದ್ಯಾರ್ಥಿನಿ, ಪ್ರಕೃತಿ ಬಗ್ಗೆ ನಾನು ಮತ್ತೆ ಹೊಸದಾಗಿ ಹೇಳಬೇಕಾಗಿದೆ. ಈಗಾಗಲೇ BO ಆಮೇಲೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರು ಅದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಯುವ ಹೇಳಿದ್ದಾರೆ. ಆದರೂ ಸಹ ಪ್ರಕೃತಿ ನಡುವೆ ನಾವೆಲ್ಲ ಇದ್ದೇವೆ. ಈಗ ನಾವು ಎಲ್ಲಿದ್ದೇವೆ? ಶಾಲೆ ಒಳಗಿದ್ದೇವೆ. ಹೌದಾ? ಪ್ರಕೃತಿ ಇಲ್ಲದೇ ಇಲ್ಲ ಉಂಟಾ? ಹಾಗಾದ್ರೆ ಪ್ರಕೃತಿ ಒಳಗೆ ಏನೇನುಂಟು? ನೀವು ದಿವಸ ಮನೆಯಲ್ಲಿ ಇರ್ತೀರಿ, ಅಲ್ಲೂ ಪ್ರಕೃತಿ ಇರ್ತದೆ ಇಲ್ಲೋ? ಅಥವಾ ಮನೆಯಿಂದ ಶಾಲೆಗೆ ಬರುವಾಗ ಪ್ರಕೃತಿ ನಿಮಗೆ ಸಿಗ್ತದೆ ಇಲ್ಲೋ? ಪ್ರಕೃತಿ ಅನ್ನೋ ಒಂದು ಹೆಣ್ಣಿನ ಹೆಸರು. ಹೌದಾ? ದೇವತೆ. ನಾವು ಭೂತಾಯಿಯನ್ನ ದೇವತೆ ಅಂತ ಕರೀತೇವೆ. ಈ ಭೂತಾಯಿಯ ಮಡಿಲಿನಲ್ಲಿ ಕೋಟಿಗಟ್ಟಲೆ ಜೀವರಾಶಿಗಳು ಇದೆ. ಆ ಎಲ್ಲ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಅರಣ್ಯ ಇಲಾಖೆದು ಮಾತ್ರ ಅಲ್ಲ. ಕಾಣಿಸ್ತಿದೆಲ್ಲ, ಈ ಚಿತ್ರದಲ್ಲಿರುವ ಪ್ರಾಣಿಯನ್ನು ಗುರುತಿಸಿ. ಇದು ಭಾರತದ ಯಾವ ರಾಜ್ಯದ ರಾಜ್ಯ ಪ್ರಾಣಿ? ಫಸ್ಟ್. ನೆಕ್ಸ್ಟ್ ಪ್ರಶ್ನೆ 2. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? 1 ನಿಮಿಷ. ಆಯ್ಕೆಗಳಿದ್ದಾವೆ: ಜೂನ್ 5, ಏಪ್ರಿಲ್ 22, ಸೆಪ್ಟೆಂಬರ್ 14. ಮುಂದಿನ ಪರಿಸರ ಉಳಿಸಲು 3R ಸೂತ್ರವನ್ನ ಬಳಸುತ್ತೇವೆ. ಚಿತ್ರದಲ್ಲಿರುವ ಚಿಹ್ನೆ ಏನನ್ನ ಸೂಚಿಸುತ್ತೆ? ಇದು ನೋಡ್ತಿದ್ದೀರಲ್ಲ, 3ನೇ ಗ್ರೂಪ್ಗೆ ಪ್ರಶ್ನೆ ಅಂತ ಗೊತ್ತಾಯ್ತು. ಪ್ರಶ್ನೆ ಬೇಕಾ?
ಈ ಚಿತ್ರದಲ್ಲಿರುವ ಚಿಹ್ನೆ ಪರಿಸರದಲ್ಲಿರುವ 3R ಸೂತ್ರದಲ್ಲಿ ಯಾವುದನ್ನ ಗುರುತಿಸುತ್ತೆ ಅಂತ. ರಿಡ್ಯೂಸ್ ಅಂದ್ರೆ ಕಡಿಮೆ ಮಾಡು, ರೀಯೂಸ್ ಅಂದ್ರೆ ಪುನರ್ಬಳಕೆ ಮಾಡು, ರೀಸೈಕಲ್. ಕರೆಕ್ಟ್ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ಸೂರ್ಯನ ಹಾನಿಕಾರಕ ಅತಿ ನೇರಳೆ UV ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ವಾತಾವರಣದ ಪದರ ಯಾವುದು? ಸೂರ್ಯನ ನೇರಳೆ ಕಿರಣಗಳು ಬೀಳ್ತಾವಲ್ಲ ಡೈರೆಕ್ಟ್ ಭೂಮಿಗೆ, ಅದನ್ನ ಒಂದು ಪದರ ತಡೆಯುತ್ತೆ ಮಧ್ಯದಲ್ಲಿ. ಓಝೋನ್ ಪದರ. ಎರಡನೇ ಸುತ್ತಿಗೆ ಸಾವಿರಾರು ಆಲದ ಮರಗಳನ್ನು ನೆಟ್ಟು ಬೆಳೆಸಿದ ಕರ್ನಾಟಕದ ಈ ಪ್ರಸಿದ್ಧ ಪರಿಸರ ಪ್ರೇಮಿ ಯಾರು? ಯಾರಿವರು? ಮುಂದಿನ ಮಳೆ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ಎರಡನೇ ಬೆಂಚ್ಗೆ ಮಳೆ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವ ಪದ್ಧತಿ. ಮುಂದಿನ ಪ್ರಶ್ನೆ, ಮರಗಳನ್ನು ಕಡಿಯುವುದನ್ನು ತಡೆಯಲು ಜನರು ಮರಗಳನ್ನು ಒಪ್ಪಿಕೊಂಡು ನಡೆಸಿದ ಚಳುವಳಿಯ ಹೆಸರೇನು? ಇದನ್ನ ಸುಂದರಲಾಲ್ ಬಹುಗುಣ ಅವರು ಪ್ರಥಮವಾಗಿ ಮಾಡಿದರು. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿರುವ ಸಾಧನವು ಸೂರ್ಯನ ಬೆಳಕನ್ನು ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಇದರ ಹೆಸರೇನು? ಈ ಸಾಧನ ಬರುತ್ತೆ. ಸರಿಯಾದ ಉತ್ತರ ಸೌರ. ಮತ್ತೆ ಹೊಸ ಬರುತ್ತೆ ಬರೋರಿಗೆ. ಸಮುದ್ರದ ಜೀವಿಗಳಿಗೆ ಮಾರಕವಾಗಿರುವ ಮತ್ತು ಕೊಳೆಯಲು ಸಾವಿರಾರು ವರ್ಷ ತಗುಲುವ ವಸ್ತು ಯಾವುದು? ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಪ್ರಸಿದ್ಧ ಹುಲಿ ಸಂರಕ್ಷಿತ ಪ್ರದೇಶ ಯಾವುದು? ಭೂಮಿಯ ವಾತಾವರಣದಲ್ಲಿರುವ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಹೈಡ್ರೋಜನ್, ಆಕ್ಸಿಜನ್, ಇಂಗಾಲದ ಡೈಆಕ್ಸೈಡ್, ಸಾರಜನಕ. ಫೋರ್ತ್ ಟೀಮ್ ಥರ್ಡ್ ಒನ್ ಆಯ್ತಲ್ಲ ಅವ್ರು. ನೀವು ಬೋನಸ್ ಪಾಯಿಂಟ್. 5 ಮಾರ್ಕ್ಸ್. ಸಾರಜನಕ ವಾತಾವರಣದ ಸುಮಾರು 78%. ಇವುಗಳಲ್ಲಿ ಯಾವುದು ಜೈವಿಕ ವಿಘಟನೀಯ ವಸ್ತುವಾಗಿದೆ? ಬಯೋಡಿಗ್ರೇಡೇಬಲ್ ಆಗಿದೆ. ಸುಳಿವು ಇದೆ ನೋಡಿ. ಹಣ್ಣಿನ ಸಿಪ್ಪೆಗಳು, ಅಲ್ಯೂಮಿನಿಯಂ ಫಾಯಿಲ್, ಪ್ಲಾಸ್ಟಿಕ್ ಚೀಲ, ಗಾಜಿನ ತುಂಡುಗಳು. ಅಂದರೆ ಭೂಮಿಯಲ್ಲಿ ಕೊಳೆಯುವಂಥವು, ಅಂದರೆ ಡಿಗ್ರೇಡೇಬಲ್. ಭೂಮಿಯಲ್ಲಿ ಇದು ಕೊಳೆಯುತ್ತೆ ಇದನ್ನು ಹಾಕಿದಾಗ. ಸರಿಯಾದ ಉತ್ತರ. ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳು ಮಣ್ಣಿನಲ್ಲಿ ಸುಲಭವಾಗಿ ಕೊಳೆತು ಗೊಬ್ಬರ ಆಗುತ್ತೆ. ಉಳಿದಿದ್ದು ಯಾವುದೂ ಆಗಲ್ಲ, ಯಾಕೆಂದರೆ ಈಗ ಅವ್ರು ಹೇಳಿದಾಗಲೇ ಪ್ಲಾಸ್ಟಿಕ್ ಆಗಲಿ ಅಥವಾ ಗಾಜು ಆಗಲಿ ಇದು ಯಾವುದೂ ಕೊಳೆಯಲ್ಲ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗ ಆಗಿದೆ? ಒಂದನೇ ಗ್ರೂಪ್ಗೆ ಆಯ್ಕೆ ಇದೆ ನೋಡಿ. ಅಣೆಕಟ್ಟು ನಿರ್ಮಾಣ, ಮಳೆ ನೀರು ಕೊಯ್ಲು, ನದಿಗಳ ಜೋಡಣೆ, ಬಾವಿ ತೋಡುವುದು. ಪ್ರಶ್ನೆ ಏನು? ಪ್ರಶ್ನೆ ಏನು? ಇವುಗಳಲ್ಲಿ ಯಾವುದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗ? ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಸರಿಯಾದ ಉತ್ತರ ಮಳೆ ನೀರು ಕೊಯ್ಲು. ಒಂದನೇದು 0, ಎರಡನೇದು 5 ಪಾಯಿಂಟ್. ಹಾಂ, ಈಗ ಎರಡನೇ ಟೀಮಿಗೆ ಹೇಳ್ತೀರಿ. ಕ್ವಶನ್ ಈಗ ಎರಡನೇ ಟೀಮ್ಗೆ. ವಿಶ್ವದ ಶ್ವಾಸಕೋಶ ಅಂತ ಯಾವ ಅರಣ್ಯವನ್ನು ಕರೆಯಲಾಗುತ್ತೆ? ಆಯ್ಕೆ ಬರುತ್ತೆ ನೋಡಿ ನಿಮಗೆ.
ಆಪ್ಷನ್ ಇರಲಿಲ್ಲ ಇತ್ತು ಚೇಂಜ್ ಮಾಡಿ. ಯಾವ ಖಂಡವನ್ನು ಬಿಳಿ ಖಂಡ ಅಂತ ಕರೆಯಲಾಗುತ್ತೆ? ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಏಷ್ಯಾ, ಆಫ್ರಿಕಾ. ಸರಿಯಾದ ಉತ್ತರ ಅಂಟಾರ್ಟಿಕಾ. ಒಂದು ಕ್ವಶನ್ ಬರಲಿಕ್ಕೆ ಅದು ಗಿಡ ತೋರಿಸಿ. ಅಂಟಾರ್ಟಿಕಾ ಇದು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತವಾಗಿರೋದ್ರಿಂದ ಇದನ್ನ ಬಿಳಿ ಖಂಡ ಅಂತ ಕರೆಯಲಾಗುತ್ತೆ. ಅಂಟಾರ್ಟಿಕಾ. ನೆಕ್ಸ್ಟ್, ಆಮ್ಲ ಮಳೆಗೆ ಕಾರಣವಾಗುವ ಅನಿಲಗಳು ಯಾವುವು? ಮೂರನೇ ಆಸಿಡ್ ರೈನ್. ನೋಡಿ, ಕಾರ್ಬನ್ ಮೊನಾಕ್ಸೈಡ್ ಮಾತ್ರ, ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಆಕ್ಸೈಡ್, ಆಮ್ಲಜನಕ ಮತ್ತು ಜಲಜನಕ, ಹೀಲಿಯಂ ಮತ್ತು ನಿಯಾನ್. ಆಪ್ಷನ್ ನಿಮಗೆ ಮೂರನೇ ಗ್ರೂಪಿಗೆ ಓದಿ ಹೇಳ್ಬೇಕು. ಹಾಂ, ಓದಿ ಹೇಳು. ಯಾವುದು? ಸಲ್ಫರ್ ಆಕ್ಸೈಡ್. ಬಿ ಎಲ್ನಾ? ಆಸಿಡ್ ರೈನ್. ಆಮ್ಲ ಮಳೆಗೆ ಕಾರಣವಾಗುವ ಅನಿಲಗಳು ಯಾವುವು? ಯಾವುದು? ಸಿನಾ? ABCD ಯಲ್ಲಿ ಯಾವುದು? ಅದು ಡಿಯಾ? ನೆಕ್ಸ್ಟ್ ಪಾಸ್. ಆಪ್ಷನ್ ಬಿ ಸರಿಯಾದ ಉತ್ತರ. ಸರಿ ಆಯ್ತು. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಈ ಅನಿಲ ವಾತಾವರಣದ ತೇವಾಂಶವನ್ನು ಹೊರತು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ. ಮುಂದಿನ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಮುನ್ನಡೆಸಿದ ಪ್ರಮುಖ ಪರಿಸರವಾದಿ ಯಾರು? ನಾಲ್ಕನೇ ಗ್ರೂಪಿಗೆ. ನರ್ಮದಾ ಬಚಾವೋ ಆಂದೋಲನ. ಆಪ್ಷನ್ ಇದೆ ನೋಡಿ: ಸಲೀಂ ಅಲಿ, ವಾಂಗರಿ ಮಾತಾಯ್, ವೇದಾ ಪಾಟ್ಕರ್, MS ಸ್ವಾಮಿನಾಥನ್. ಸರಿಯಾದ ಉತ್ತರ. ವೆರಿ ಗುಡ್. ವೇದಾ ಪಾಟ್ಕರ್ ಇವರು ದೆಹಲಿಯ ರಾಜ್ಯಪಾಲ ಕೂಡ ಆಗಿದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದನೇ ಟೀಮು. ನೀರಿನ ಗಡಸುತನವನ್ನು ಅಳೆಯಲು ಬಳಸುವ ಮಾಪನ ಯಾವುದು? ನೀರಿನ ಗಡಸುತನವನ್ನು ಅಳೆಯಲು ಬಳಸುವ ಮಾಪನ ಯಾವುದು? ಆಪ್ಷನ್ನು pH ಮಾಪನ, ಡೆಸಿಬಲ್, ಬಾರೋಮೀಟರ್, ರಿಕ್ಟರ್ ಮಾಪನ. ಯಾರಿ ಒಂದನೇ ಟೀಮಿಗೆಲ್ಲ? ನೀರಿನ ಗಡಸುತನ. ಹೇಳೋಕೆ ಸರಿಯಾದ ಉತ್ತರ pH ಮಾಪನ. ನೀರಿನ ಗಡಸುತನವನ್ನು ಅಳಿಲಿಕ್ಕೆ ಬಳಸ್ತಾರೆ. ಇಲ್ಲಿದೆ ಅಲ್ಲ, ಅದನ್ನೇ ಮಾಪನ. ಗಡಸುತನ ಎಷ್ಟಿದೆ ಅನ್ನೋದನ್ನು ಅಳಿಲಿಕ್ಕೆ ಯೂಸ್ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ಯಾವ ಸಸ್ಯವನ್ನು ಭಾರತೀಯ ಹಳ್ಳಿಗಳ ಔಷಧಾಲಯ ಅಂತ ಕರೀತಾರೆ? ಎರಡನೇ ಹಿಂಗೆ ಯಾವ ಸಸ್ಯವನ್ನು ಭಾರತೀಯ ಹಳ್ಳಿಗಳ ಔಷಧಾಲಯ ಅಂತ ಕರೀತಾರೆ? ಇದಕ್ಕೆ ಆಪ್ಷನ್ನು ಆಲದ ಮರ, ತೆಂಗಿನ ಮರ, ಬೇವಿನ ಮರ, ಶ್ರೀಗಂಧದ ಮರ. ಸರಿಯಾದ ಉತ್ತರ ಬೇವಿನ ಮರ. ಯಾಕೆಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿದ್ದು ಅನೇಕ ರೋಗಗಳಿಗೆ ಇದನ್ನ ಚಿಕಿತ್ಸೆ ನೀಡಲಿಕ್ಕೆ ಯೂಸ್ ಮಾಡ್ತಾರೆ, ಬಳಸ್ತಾರೆ. ಮುಂದಿನ ಪ್ರಶ್ನೆ, ಟೀಮ್ ಸಿ ಅಲ್ಲ, ಭೂಮಿಯ ಮೇಲೆ ಸಿಹಿ ನೀರಿನ ಅತಿ ದೊಡ್ಡ ಸಂಗ್ರಹ ಎಲ್ಲಿದೆ? ಭೂಮಿಯ ಮೇಲೆ ಸಿಹಿ ನೀರಿನ ಅತಿ ದೊಡ್ಡ ಸಂಗ್ರಹ ಎಲ್ಲಿದೆ? ಆಯ್ಕೆಗಳು: ಗ್ಲೇಸಿಯರ್ ಮತ್ತು ಹಿಮಪದರಗಳಲ್ಲಿ, ನದಿಗಳು ಮತ್ತು ಸರೋವರಗಳಲ್ಲಿ, ಸಾಗರಗಳಲ್ಲಿ, ವಾತಾವರಣದಲ್ಲಿ. ಮೂರನೇ ಗುಂಪು ಪ್ರಶ್ನೆ ಬೇಕಾ? ಸಿಹಿ ನೀರಿನ ಅತಿ ದೊಡ್ಡ ಪದರ ಎಲ್ಲಿದೆ?
ಈ ಆಪ್ಷನ್ಗಳಲ್ಲಿ ಸಿಹಿ ನೀರಿನ ಅತಿ ದೊಡ್ಡ ಪದರ ಎಲ್ಲಿದೆ? ಗ್ಲೇಸಿಯರ್ ಮತ್ತು ಹಿಮಪದರಗಳು. ಸರಿಯಾದ ಉತ್ತರ ಗ್ಲೇಸಿಯರ್ ಮತ್ತು ಬಹುತೇಕ ಸಿಹಿ ನೀರಿನ ಮಂಜುಗಡ್ಡೆ ರೂಪದಲ್ಲಿ ಶೇಖರಣೆ ಆಗುತ್ತೆ. ಅದರಿಂದ ಅದು ಸಿಹಿ ನೀರು ಹೆಚ್ಚಾಗಿರೋದು. ಜಲ ದಿನಾಚರಣೆಯನ್ನ ಯಾವ ದಿನಾಂಕದಿಂದ ಆಚರಿಸ್ತಾರೆ? ಆಪ್ಷನ್ ಹೇಳ್ತೇನೆ. ಏಪ್ರಿಲ್ 21, ಮಾರ್ಚ್ 22, ಸೆಪ್ಟೆಂಬರ್ 21, ಜುಲೈ. ಹೇಳಿ ನೀವು. ಮಾರ್ಚ್ 22 ಸರಿಯಾದ ಉತ್ತರ. ಇಲ್ಲಿ ನೋಡ್ಬೋದು ನೀವು ಯಾವ ಗಿಡ. ಬನ್ನಿ ನೋಡಿ, ಹತ್ರ ಬಂದು ನೋಡಿ. ಬಹಳ ಸ್ಮೆಲ್ ಉಂಟಾ? ಮೈನೋನೆ ಗೊತ್ತಿದೆಯಾ? ನೀವು ಎರಡನೇ ಟೀಮ್. ನೋಡಿ ತೊಂದರೆ ಇಲ್ಲ. ಹಾಂ, ಮೂರನೇ ಟೀಮ್. ಬನ್ನಿ, 5 ಜನ ಬನ್ನಿ. ಇದು ಲಾಸ್ಟ್ ಸ್ವಲ್ಪ ಟಫ್ ಇದು. ಗಿಡಗಳು ಸ್ವಲ್ಪ ಭಾಳ ಇದಿದೆ, ಅದಕ್ಕೋಸ್ಕರ. ಗೊತ್ತಿದೆಯಾ? ಪಾಲಕರು ಕೇಳಬೇಕಲ್ಲ, ಗೊತ್ತಾಗಲಿಲ್ಲ. ಪಾಲಕರು ಹೇಳ್ಬೋದು. ಹಾಂ, ಎಸ್, ಇದು ನಂಜಿನ ಗಿಡ. ಇದನ್ನ ಈ ನಂಜಿನ ಕಾಯಿ ಅಂತ ಬರುತ್ತೆ. ನೆಕ್ಸ್ಟ್ ಆ ನಂಜಿನ ಕಾಯಿಗಳನ್ನ ಬಾಲ ಇಲ್ಲದ ಪ್ರಾಣಿಗಳಿಗೆ ತೆಗೆದು ಹಚ್ಚಿದ್ರೆ, ಬಾಲ ಇಲ್ಲದ ಪ್ರಾಣಿಗಳು ಕಚ್ಚಿದಾಗ ಅದನ್ನು ತೆಗೆದು ಹಚ್ಚಿದ್ರೆ ಇದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇದು ನಂಜಿನ ಗಿಡ. ಇದು ನಾವು ಸ್ಕೂಲಿಗೆ ಕೊಡ್ತಾ ಇದ್ದೀವಿ. ನಾವು ಏನು ಗಿಡಗಳು ತಂದಿದ್ದೀವಿ ಅದನ್ನು ಸ್ಕೂಲಲ್ಲಿ ಎಜುಕೇಷನ್ ಕೊಡ್ತೀವಿ. ಅವರ ಔಷಧಿ ಗಿಡ. ಎರಡನೇ ಟೀಮ್ ಬನ್ನಿ. ಸರಿಯಾಗಿ ಪರೀಕ್ಷೆ ಮಾಡಿ ಹೇಳಿ. ಹಾಂ ಹಾಂ, ಒಳ್ಳೆ ಬೆಳೆ ಬಾಳ ಮರ ಆಗ್ತದೆ ನೋಡೋದು. ನಾವು ಹೇಳೋ ಹೆಸರಲ್ಲೇ ಇದೆ. ಅಲ್ಲ, ಬೇಡ ಬಿಡು, ವಾಸನೆ ಇಲ್ಲೋ ಗಿಡ ಅದು. ಒಂದೇ ಟೀಮ್ ಬಂದ್ರೆ ನೆಕ್ಸ್ಟ್ ಯಾರಿಗಾರು ಗೊತ್ತಿದೆಯಾ ನಿಮ್ಗೆ? ಪಾಲಕರು ಹೇಳ್ತೀರಿ? ಹಾಂ ಹಾಂ, ದೇವದಾರು ದೇವದಾರು. ಗಿಡ. ಒಳ್ಳೆ ಸ್ಮೂತ್ ಅದ. ಇಲ್ಲ, ಗೊತ್ತಿಲ್ಲ ಇಡೋ ಗಿಡ ಅದು. ಗೊತ್ತಿಲ್ಲ? ಇಲ್ಲಲ್ಲ, ಇದು ಆಪತ್ತೆ ಗಿಡ ಅಂತ. ಇದು ಕೂಡ ಔಷಧಿ ಸಸ್ಯ. ಮಾಡಿದ್ರೆ ಹೇಳು. ಗಂಧದ ಗಿಡ. ಗಿಡ ಸರಿ, ಅದು ಸರಿ. ಗಂಧದ ಗಿಡ. ಗಂಧದ ಗಿಡ ಅದು. ಇದನ್ನ ನಾವು ಸ್ಕೂಲ್ಗೆ ಕೊಡ್ತಾ ಇದ್ದೀವಿ. ಇನ್ನೂ 2 ಗಿಡಗಳಿದ್ದಾವೆ. ಇದು ಸೀತಾ ಅಶೋಕ ಅಂತ. ಇದರಲ್ಲಿ ಹೂವಾಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಇದು ಕೂಡ ರಾಮಪತ್ರ. ಇದು ಪತ್ರೆ ಆಗ್ತದೆ. ರಾಮಪತ್ರ. ಈ ಜಾಯಿಕಾಯಿ ಪತ್ರೆ ಇರ್ತದೆ. ಇದನ್ನ ನೀವೇ ನೆಡಬೇಕು, ನಿಮ್ಗೆ ಕೊಟ್ಟಿರ್ತೀವಿ. ಯಾವುದೇ ಮನೆಗಳಿಲ್ಲ. ಹಳೆಯ ಮನೆ ಇದ್ರೆ ಹಳೆಯ ಮನೆ ಫೋಟೋ ತಂದಿಗೆ ಪೂರ್ಣಚಂದ್ರ ತೇಜಸ್ವಿ ಗುಬ್ಬಚ್ಚಿಗಳ ಬಗ್ಗೆ ಅಂದರೆ ಅವರು ಹೆಚ್ಚಾಗಿ ಗಿಡಗಳ ಪಕ್ಷಿಗಳ ತಜ್ಞ. ಅವರು ಪಕ್ಷಿಗಳ ಬಗ್ಗೆ ಸುಮಾರು ಇದನ್ನ ಹೇಳಿದ್ದಾರೆ. ಅದೇ ರೀತಿ ಗುಬ್ಬಚ್ಚಿಗಳ ಬಗ್ಗೆ ಕೂಡ ಅಧ್ಯಯನ ಮಾಡಿ ಗುಬ್ಬಚ್ಚಿಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಗುಬ್ಬಚ್ಚಿಗಳು ನಮ್ಮ ಪರಿಸರದ ಅವಿಭಾಜ್ಯ ಅಂಗ. ಇವುಗಳ ಬಗ್ಗೆ ಆಸಕ್ತಿದಾಯಕ ಕೆಲವೊಂದು ಮಾಹಿತಿಗಳನ್ನು ನಾವೀಗ ಹೇಳ್ತೀವಿ. ಗುಬ್ಬಚ್ಚಿ ನೋಡಿದೀರಾ ನೀವು ಯಾರಾದ್ರೂ? ಇದೆಯಾ ಯಾರಾದ್ರೂ ಮನೆಯಲ್ಲಿ ಬರ್ತಾ ಇದೆ ಈಗ? ಮನೆಯಲ್ಲಿ ಈಗಲೂ ಇದೆಯಾ?
ಇದೆಯಾ? ಇದೆಯಾ ಹುಡುಗರು? ನಮ್ಮ ಶಾಲೆಯಲ್ಲಿ ಆವಾಗ ಏನಾಗ್ತಿತ್ತು, ಎಲ್ಲರ ಮನೆಯಲ್ಲೂ ಗುಬ್ಬಚ್ಚಿ ಇರ್ತಿದ್ವು. ಗುಬ್ಬಚ್ಚಿಗಳಿಗಾಗಿ ಗೂಡನ್ನು ಮಾಡಿರ್ತಾ ಇದ್ರು. ಈಗ ಅವೇ ಗೂಡು ಮಾಡ್ತಾರೆ. ಇವು ಸಣ್ಣ ಗಾತ್ರದ ಹಕ್ಕಿಗಳು. ಗಂಡು ಗುಬ್ಬಚ್ಚಿ ಕುತ್ತಿಗೆ ಭಾಗದಲ್ಲಿ ಕಪ್ಪು ಬಣ್ಣ ಇದ್ರೆ, ಹೆಣ್ಣು ಗುಬ್ಬಚ್ಚಿಯ ಕುತ್ತಿಗೆ ಭಾಗದಲ್ಲಿ ಕುಸುಮ ಸುತ್ತಾದ ಒಂದು ಬಣ್ಣ ಹೊಂದಿರುತ್ತೆ. ಇದು ವಾಸಸ್ಥಾನ. ಮನುಷ್ಯರ ವಸತಿ ಪ್ರದೇಶಗಳ ಹತ್ರನೇ ಗೂಡು ಕಟ್ತವೆ ಇವು. ಹಳೆ ಮನೆ, ಮಾಡು, ಕಿಟಕಿ ಸಂಧಿ ಅಥವಾ ಮರದ ಕೊಠಡಿಗಳಲ್ಲಿ ಗೂಡನ್ನು ಕಟ್ಟಿರ್ತವೆ. ಇವರ ಆಹಾರ ಧಾನ್ಯಗಳು ಸಣ್ಣ ಪುಟ್ಟ ಹುಳು, ಇಪ್ಪಟ್ಟಿಗಳು, ಗಿಡದ ಚಿಗುರುಗಳು ಇದನ್ನೇ ತಿಂತಿದ್ದು. ಪರಿಸರದಲ್ಲಿ ಇವುಗಳ ಪಾತ್ರ ಇದು ಮುಖ್ಯ ಆಗಿದೆ ನೋಡಿ. ಕೀಟ ನಿಯಂತ್ರಣ ಮಾಡ್ತಿದ್ದು ಮೂಲಕ ಬೆಳೆಗಳಿಗೆ 70 ಅಂಕ. ಧನ್ಯವಾದಗಳು ಹೇಳ್ತಾ, ಮತ್ತು ಓದು ಒಂದೇ ಮುಖ್ಯ ಅಲ್ಲ, ಅದರ ಜೊತೆಗೆ ಪರಿಸರವನ್ನು ಉಳಿಸುವುದು, ಬೆಳೆಸುವುದು ಹೇಗೆ ಹೇಳೋದು ಎಲ್ಲರೂ ಗಣ್ಯರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಪರಿಸರವನ್ನು ಉಳಿಸುವುದರ ಬಗ್ಗೆ ಉತ್ತಮವಾದ ಕಾಳಜಿ ವಹಿಸಿ ವಿದ್ಯೆಯನ್ನು ಕಲಿತು ಚೆನ್ನಾಗಿ ಈ ಶಾಲೆಗೆ Let's go. 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 ಪ್ರಕೃತಿ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಿಸರದ ಕುರಿತು ಮಾಹಿತಿಯನ್ನ ನೀಡಿದ ಉಪವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ಗುಡುದಯ್ಯ ಅಪ್ಪಿನಬೈ ಇವರಿಗೂ ಕೂಡ ಆತ್ಮೀಯವಾದ ವಂದನೆಯನ್ನ ಸಲ್ಲಿಸ್ತೇನೆ. ಪ್ರಕೃತಿ ವಿಕೋಪದ ಕುರಿತು ಮಾಹಿತಿಯನ್ನ ನೀಡಿದ ಅಧ್ಯಕ್ಷರು ತಾಲೂಕಾ ಪತ್ರಕರ್ತರ ಸಂಘ ಶ್ರೀ ರಮೇಶ್ ಸರ್ ಇವರಿಗೂ ಕೂಡ ಶಾಲೆ ಪರವಾಗಿ ಗೌರವಪೂರ್ವಕವಾದ ವಂದನೆಯನ್ನು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಶ್ರೀಧರ್ ಹೆಗಡೆ ಇವರಿಗೂ ಕೂಡ ಶಾಲೆಯ ಪರವಾಗಿ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಕಾರ್ಯದರ್ಶಿಗಳು ಅಂಜಿತ್ ಫೌಂಡೇಶನ್ ಇವರಿಗೂ ಕೂಡ ಶಾಲೆಯ ಪರವಾಗಿ ಆತ್ಮೀಯವಾದ ಗೌರವವನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ಗಣೇಶ್ ಭಟ್, ಶ್ರೀ ಭರತ್ ಕೊಠಾರಿ ಸರ್ ಇವರಿಗೂ ಕೂಡ ಶಾಲೆಯ ಪರವಾಗಿ ಆತ್ಮೀಯವಾದ ಗೌರವವನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ SDMCಯ ಅಧ್ಯಕ್ಷರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಊರ ನಾಗರಿಕರು, ಮುದ್ದು ಪುಟಾಣಿಗಳು ಕೂಡ ಗೌರವಪೂರ್ಣವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ತಾಯ್ತನದ ಮಣ್ಣಿದು ಕಾಪಾಡಬೇಕು, ಈ ಪರಿಸರವನ್ನು ಮೈಮನವು ಪ್ರಕೃತಿಯ ತಿಳಿದು ನಡೆಯಬೇಕು. ಮೇಯನ್ನು ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಆಹಾರ ಬೇಕು ನಿನಗಿನ್ನು. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ನಮ್ಮ ಆರೋಗ್ಯವು ಸರಿಯಾಗಿರುತ್ತದೆ.